ಎಲ್ಲರಿಗೂ ನಮಸ್ಕಾರ. ಕಾಳೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಂದು ತುಂಬ ಖುಷಿ ಮತ್ತು ಒಂದು ಉತ್ಸಾಹದ ದಿನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ದಿವಸದಿಂದ ಎಲ್ಲರೂ ಆನ್ಲೈನಲ್ಲಿ ವೀಡಿಯೋಸ್ಗಳು ನೋಡ್ತಾ ಇದ್ರಿ, ಅಂದರೆ ಯೂಟ್ಯೂಬಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ಅಥವಾ ಯಾವುದೋ ಒಂದು ಪೇಪರಲ್ಲಿ ನೋಡ್ತಾ ಇದ್ರಿ. ನನಗೆ ತುಂಬ ದಿವಸದಿಂದ ಅಭಿಲಾಷೆ ಏನಿತ್ತು ಅಂದರೆ ಎಲ್ಲನೂ ಒಂದ್ಸಲಿ ಕರೆಸಿ ಡೈರೆಕ್ಟಾಗಿ ಒಂದ್ಸಲಿ ನೋಡಲಿ ಅನ್ನೋದು ಒಂದು ತುಂಬ ಅಭಿಮತ ಇತ್ತು. ಎಲ್ಲಕ್ಕಿಂತ ಮುಂಚೆ ಈ ಕಾರ್ಯಕ್ರಮಕ್ಕೆ ಹಸಿರು ಭೂಮಿ ಪ್ರತಿಷ್ಠಾನದ ಅಧ್ಯಕ್ಷರಾಗಿ ಬಂದಿರುವಂತಹ ವೆಂಕಟೇಗೌಡ ಸರ್ಗೆ, ನಮ್ಮ ಕಾಳೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೆ ಎಲ್ಲರ ವತಿಯಿಂದ ತುಂಬ ವೆಲ್ಕಮ್ ಸರ್. ಅದೇ ರೀತಿ ನಮ್ಮ ರೋಟ್ರಿ ಮಿಡ್ ಟೌನ್ ಅಧ್ಯಕ್ಷರಾದ ಸಿದ್ದೇಶ್ವರ್ ಸರ್ ಬಂದಿದ್ದಾರೆ, ಅವ್ರಿಗೂ ಕೂಡ ವೆಲ್ಕಮ್. ಅದೇ ರೀತಿ ಹಿರಿಯರು ಹಾಗೆ ನಮ್ಮ ಮಾರ್ಗದರ್ಶಕರು ತುಂಬ 3-4 ವರ್ಷದಿಂದ ನಮಗೆ ಗೈಡ್ ಮಾಡ್ತಾ ಬರ್ತಿದ್ದಾರೆ, ತಾರಾಸ್ವಾಮಿ ಮೇಡಮ್ ಬಂದಿದ್ದಾರೆ, ಅವ್ರಿಗೂ ವೆಲ್ಕಮ್ ಮೇಡಮ್. ಅದೇ ರೀತಿ ನಮ್ಮ ಇನ್ನೊಂದು ರೋಟ್ರಿ ಕ್ಲಬ್ ಕ್ವಾಂಟಾದ ಅಧ್ಯಕ್ಷರಾಗಿರುವಂತಹ ಸನ್ಮತಿ ಪ್ರಸಾದ್ ಸರ್ ನಮ್ಮ ಜೊತೆಗಿದ್ದಾರೆ, ಅವ್ರಿಗೂ ವೆಲ್ಕಮ್ ಸರ್. ಹಾಗೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಕಾರ್ಲೆ ಊರಿನ ಜನ ಹಾಗೂ ನಮ್ಮ ನಾಯಕರುಗಳು, ನಮಗೆ ಸಪೋರ್ಟಾಗಿ ಬೆನ್ನೆಲುಬಾಗಿ ನಿಂತಿರುವಂತಹ ಕೇಶವ್ ಸರ್, ಹರೀಶ್ ಸರ್, ನಾಗರಾಜ್ ಸರ್, ಮೋಹನ್ ಸರ್ ಎಲ್ಲ ನಮ್ಮೊಂದಿಗಿದ್ದಾರೆ. ಅದೇ ರೀತಿ ರೋಟ್ರಿ ಮಿತ್ರರು, ಹಸಿರು ಭೂಮಿ ಪ್ರತಿಷ್ಠಾನದಂತ ಅಪ್ಪಾಜಿಗೌಡ ಸರ್, ಗಿರಿಜಾಂಬಿಕಾ ಮೇಡಮ್ ಸರ್ ಎಲ್ಲ ನನ್ನ ಕಾರ್ಲೆ ಸಿಬ್ಬಂದಿ ವರ್ಗದವರಿಗೆ ಮೊದಲನೇದಾಗಿ ಧನ್ಯವಾದಗಳು ಹಾಗೂ ಸ್ವಾಗತ ಕೋರ್ತಾ. ನೋಡಿ, ನಾನು ಕಾರ್ಲೆಗೆ ಬಂದು 4 ವರ್ಷ ಆಗಿ ಬಂತು ಸರ್, ಕರೆಕ್ಟಾಗಿ 4 ವರ್ಷ ಆಯಿತು. ಮುಂಚೆ 2 ವರ್ಷ ಮೊಸಳೆ ಹೊಸಲಲ್ಲಿ ಕೆಲಸ ಮಾಡಿ ಬಂದೆ. ಮೊಸಳೆ ಹೊಸಲಿ ಮಾಡಿರುವಂತಹ ಕಾರ್ಯಗಳನ್ನ ಇಲ್ಲೇ ಮಾಡಬೇಕು ಅಂತ ಮೊಸಳೆ ಹೊಸಲಿ ಚೇಂಜ್ ಆಗಿ ತುಂಬ ಬೇಜಾರಾಗಿತ್ತು. ಆ್ಯಕ್ಚುಲಿ ಪ್ರಯತ್ನ ತುಂಬ ಪಟ್ಟಿದೆ. ಆವಾಗ ನಮ್ಮೊಬ್ಬರು ಸೀನಿಯರ್ ಹೇಳಿದರು, ತಲೆ ಕೆಡಿಸ್ಕೊಬೇಡ, ಅಲ್ಲಿಗಿಂತ ಇನ್ನೊಂದು ಆಗುತ್ತೆ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ. ಆ ಪಾಯಿಂಟಲ್ಲಿ ನಂಗೆ ಮನಸ್ಸಿಟ್ಬಿಟ್ಟಿರುತ್ತೆ, ತುಂಬ ಬೇಜಾರಾಗುತ್ತೆ. ಏನಪ್ಪ ವಿಧಿ ಹಿಂಗೆ ಮಾಡುತ್ತೆ, ಗಂಡ ಹೆಂಡತಿ ಇಷ್ಟು ಚೆನ್ನಾಗಿ ಸರ್ವಿಸ್ ಕೊಡ್ತಾ ಇದ್ವಿ, ಈ ಥರ ಹಿಂಗಾಯಿತು, ನನ್ನ ಹೆಂಡತಿ ಕತೆ ಏನಪ್ಪ, ಅವಳು ಹೆಂಗೆ ಸರ್ವಿಸ್ ಮಾಡ್ತಾಳೋ, ನಾನು ಹೆಂಗೆ ಮಾಡೋದು ಅಂತೆಲ್ಲ ಯೋಚನೆ ಆಗಿತ್ತು. ಬಟ್ ಗೊತ್ತಿರಲಿಲ್ಲ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಯಾವತ್ತು ಯಾವುದೇ ಒಂದು ವಿಷಯಗಳಾಗುತ್ತೆ ಅನ್ನೋಕ್ಕೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನೇ ಅಂತೀನಿ. ಮೊನ್ನೆನೂ ನಮ್ಮಮ್ಮ ಹೇಳ್ತಾಯಿದ್ರು, ಕಾರ್ಲೆಗೆ ಹೋಗೋಲ್ಲ ಅಂತ ಬೇಜಾರು ಮಾಡ್ಕೊತಾ ಇದೆ, ಮಾತೆ ಹತ್ರ ಇವತ್ತು ಪೇಪರಲ್ಲಿ ನ್ಯೂಸಲ್ಲಿ ನಿಂದೆ ಬರ್ತಾಯಿದೆ ಕಾರ್ಲಲ್ಲಿ. ಹಾಗಾಗಿ ಆ ಪಾಯಿಂಟಲ್ಲಿ ಬೇಜಾರು ಮಾಡ್ಕೋಬಾರ್ದು, ಮುಂದೆ ಹೋಗಬೇಕು, ನಮ್ಮ ಪ್ರಯತ್ನ ಮಾಡಬೇಕು ಅಂತ. ಸೊ ಕಾರ್ಲೆಗೆ ಬಂದಾಗಲೂ ಅಷ್ಟೇ, ಮೋಸ್ಟ್ಲಿ ಸ್ಟಾಫಿಗೆಲ್ಲ ಸ್ವಲ್ಪ ಶಾಕ್ ಆಗಿತ್ತು, ಡಾಕ್ಟ್ರು ಬಂದಿದ್ದಾರೆ, ಏನಪ್ಪ ನಮ್ಮ ಕತೆ ಅಂತ. ಅವರು ತುಂಬ ರಿಲ್ಯಾಕ್ಸ್ ಆಗಿದ್ರು, ತುಂಬಾ ರಿಲ್ಯಾಕ್ಸ್ ಆಗಿದ್ದರು. ಬಂದಾಗ ನಾನು ಒಂದು ಗಿಡ ತೊಗೊಂಡ್ಬಿಟ್ಟೆ. ಫಸ್ಟ್ ಗಿಡ ಚೆರಿ ಗಿಡ ತಂದಿದ್ದು. ಗಿಡ ನೆಡೋಣ ಅಂದರೆ ಎಲ್ಲ ಗಾಬರಿ, ಏನು ಗುರು ಇವರು ಇಲ್ಲಿ ಡಾಕ್ಟ್ರು ಬಂದವರ, ಗಿಡ ನೆಡೋಣ ಅಂತವ್ರ, ಇವರು ಟೆನ್ಷನಲ್ಲಿ ಏನೂ ಸಿಗ್ತಾಯಿಲ್ಲ. ಇಲ್ಲಿ ಪಕ್ಕದಲ್ಲೇ ಧರಣಿ ಅಂತ ನಮ್ಮ ಒಬ್ಬರು ಆಶಾ ವರ್ಕರ್ ಇದ್ದರು, ಆಯಿತಾ. ಅವ್ರ ಮನೆಯಿಂದ ಎಲ್ಲ ಓಡೋಗಿ, ಎಲ್ಲರೂ ಅಷ್ಟೇ ಊಟ ತಿಂಡಿ ನೀರೆಲ್ಲ ಅವ್ರ ಮೇಲೆ ಡಿಪೆಂಡೆಂಟ್ ಆಗಿದ್ರು. ಇಲ್ಲೇ ಮನೆ ನೀರೂ ಇರಲಿಲ್ಲ ಕುಡಿಯೋಕ್ಕೆ, ಏನೇ ಪಾಪಾಗೆ ಅಂದರೆ ಅವ್ರ ಮನೆಗೆ ಓಡೋಗೋರು ತರ್ತಾಯಿದ್ರು. ಪಾಪ ಅವ್ರ ಮನೆಗೆ ಹೋಗಿ ಹಾರೆ ಪಿಕಾಸಿಲ್ಲ ತಂದು ಗಿಡ ನೆಡೋಷ್ಟಕ್ಕೆ ಸುಸ್ತಾಗೋಯ್ತು. ಬಂದು ನೋಡ್ತೀನಿ, ಹಾಸ್ಪಿಟ್ಲು ಕೊಂಪೆ ತಲೆ ಮೇಲೆ ಬೀಳ್ತಾ ಇದೆ, ರೂಮ್ಗಳಂದ್ರೆ ಏನೂ ಗೊತ್ತಿಲ್ಲ, ಎಲ್ಲ ಒಂದು ಕಡೆ ಡಂಪಿ ಆಡಾಗಿದೆ. 2 ರೂಮು, ಒಂದು ಮೀಟಿಂಗ್ ಅಲ್ಲಿ ಕಡೆಗೆ ಒಂದು ಈ ಕಡೆ ಒಂದು ಓಡಾಡುವಂಥ ಸ್ಥಿತಿ ಬಿಟ್ಟರೆ ಇನ್ನೆಲ್ಲದು ಹೋಗೋಕ್ಕೂ ಆಗ್ತಿಲ್ಲ, ಏನೂ ಆಗೋಕ್ಕಾಗ್ತಿಲ್ಲ. ಒಂದು 3-4 ವರ್ಷದಿಂದ ಇಲ್ಲ ಕಾಂಟ್ರಾಕ್ಟ್ ಬೇಸಿಸ್ ಡಾಕ್ಟ್ರು ಇದ್ದು ಹೋಗಿರೋಂಥ ಸ್ಥಿತಿ, ಯಾರೋ ರೆಗ್ಯುಲರ್ ಡಾಕ್ಟ್ರ್ ಇಲ್ದಲೇ ಹಿಂಗಾಗೋಗ್ಬಿಟ್ಟಿತ್ತು. ಸೊ ಬಂದೆ, ಅದನ್ನು ಚಾಲೆಂಜ್ ಆಗಿ ತೊಗೊಂಡು ಸ್ಟೆಪ್ ಬೈ ಸ್ಟೆಪ್ ಮಾಡೋಕ್ಕೆ ಹೋದೆ. ಹಿಂದೆ ಹೋಗಿ ನೋಡ್ತೀನಿ, ದೊಡ್ಡ ಹುಲ್ಲು ಬೆಳೆದಿರೋಂಥ ಇದು 4-5 ಜನ ದನ ಮೇಯಿಸ್ತವ್ರೆ, ಓಪನ್ ಆಗಿ ದನ ಮೇಯಿಸ್ತಾಯಿದ್ರು. ಸರಿ ಎಲ್ಲ ನೋಡಿದೆ, ಗಿಡ ನೆಡೋಣ ಅಂತೆಲ್ಲ ಶುರು ಮಾಡಿದೆ. ಎಲ್ಲ ಒಂದು ಕಡೆಯಿಂದ ಗಿಡ ಹಾಕ್ತಾ ಬಂದ್ವಿ. ಸೊ ಆವಾಗ ಪರಿಚಯ ಆಗಿದ್ದೆ ಹರೀಶ್ ಸರು, ನಮಗೆ ಮೋಹನ್ ಸರ್, ಇಬ್ಬರು ತುಂಬ ಆತ್ಮೀಯರು. ಸರಿ ಹಿಂಗೆಲ್ಲ ಮಾಡಿ ಫಂಡ್ ಬೇಕಲ್ಲ, ಆಗಲೂ ಓಪನ್ ಒಂದು ಡ್ರೈವ್ ಮಾಡಿದೆ. ಆಗ ಹಸಿರು ಭೂಮಿ ಪ್ರತಿಷ್ಠಾನದ ಜೊತೆಗಿದ್ದೆ. ಡ್ರೈವ್ ಮಾಡಿ ಎಲ್ಲ ಫ್ರೆಂಡ್ಸ್ನ ರಿಕ್ವೆಸ್ಟ್ ಮಾಡಿದೆ. ನನಗೇನು ಅಂತಂದರೆ ಹಣ್ಣಿನ ಗಿಡ ಹಾಕಬೇಕು ಅಂತ ತುಂಬ ಆಸೆ. ಈಗ ಗಿಡ ನೆಡೋದು ಎಲ್ಲದೂ ಈಕ್ವಲ್ಲೇ. ಬಟ್ ನಾನೊಂದು ಅಬ್ಸರ್ವ್ ಮಾಡಿದ ಮೊಸಳೆ ಹೊಸಲಲ್ಲಿ ಗಿಡ ನೆಟ್ಟಾಗ ಒಂದು 2 ವರ್ಷ ಅದಕ್ಕೆ ಎರಡೂ ಈಕ್ವಲ್ ಕೇರ್. ಗಿಡನ ಚೆನ್ನಾಗಿ ಸಾಕಿದ್ರೆ ಇದು ಗಿಡನೇ, ಬಟ್ ಇದು ಗಿಡದ ಜೊತೆಗೆ ಹಣ್ಣು ಬಿಡುತ್ತೆ. ಹಣ್ಣು ತಗೊಂಡಾಗ ಇಲ್ಲ ಪೇಷಂಟು ಇಲ್ಲ ಜನ ಅಂತೂ ತುಂಬ ಖುಷಿ ಪಡ್ತಾರೆ ಅಂತ. ಹಾಗಾಗಿ ಫ್ರೆಂಡ್ಸ್ನೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಎಷ್ಟೊಂದು ಜನ ದಾನ ಮಾಡಿದ್ದಾರೆ. 200 ರೂಪಾಯಿ, 1000 ರೂಪಾಯಿ ಗಿಡನೇ ತಂದು ಕೊಟ್ಟೆಲ್ಲ ಮಾಡಿದ್ದಾರೆ. ಒಂದು ಸ್ಟ್ರೆಚ್ಚಲ್ಲಿ ಒಂದು 100 ಗಿಡ ಆಯಿತು. ಸೊ ಅವನ್ನೆಲ್ಲ ಸ್ವಲ್ಪ ಒಂದು 6 ತಿಂಗಳು ಮೈಂಟೈನ್ ಮಾಡಿ ಪೈಪೆಲ್ಲ ಹಾಕ್ಕೊಂಡೆಲ್ಲ ಆಗ್ತಾಯಿತ್ತು. ಸೊ ನೆಕ್ಸ್ಟ್ ಹಿಂದ್ಗಡೆಗೆ ಬಂದ್ವಿ. ಹಿಂದ್ಗಡೆಗೆ ಬಂದಾಗ ಅದನ್ನು ವೀಡ್ ಕಟ್ರಲ್ಲಿ ಕಟ್ ಮಾಡ್ಸೋಕ್ಕೆ ಮೋಸ್ಟ್ಲಿ 4-5 ಸಾವಿರ ಖರ್ಚಾಯಿತು. ಅದೆಲ್ಲ ಆಯ್ತು ನೋಡ್ರೆ ಗುಂಡಿ ಇತ್ತು. ಆವಾಗ ಗೊತ್ತಾಯಿತು, ಮಂಜುನಾಥ್ ಸರ್ ನಾವು ಒಂದ್ಸಲ ಗಿಡ ನೆಡುವಂತಹ ಪ್ರಯತ್ನ ಎಲ್ಲ ಆಗಿ ಸ್ವಲ್ಪ ದಿನ ಫೇಲ್ಯೂರ್ ಆಗಿತ್ತು ಅಂತ. ಗುಂಡಿಗಳಿತ್ತು ಚೆನ್ನಾಗಿ, ದೊಡ್ಡ JCB ತೆಗೆದಿರುವಂಥ ಗುಂಡಿ, ಅಲ್ಲಿ ನೀರು ನಿಂತ್ಕೊಬಿಡೋದು. ಸೊ ಎಲ್ಲ ಸರ್ಕಸ್ ಮಾಡಿ ಸ್ಟೆಪ್ ಬೈ ಮಾಡಿ ಹಣ್ಣಿನ ಗಿಡ ಒಂದು 500 ಹಣ್ಣಿನ ಗಿಡ ಹಾಕಿದ್ವಿ. ಆಮೇಲೆ ಅಷ್ಟೊತ್ತಿಗೆ ಹಸಿರು ಭೂಮಿ ಪ್ರತಿಷ್ಠಾನದಲ್ಲಿ ಪುಟ್ಟಡವಿ ಕಾನ್ಸೆಪ್ಟು ಮಿಯಾವಾಕಿ ಬರೋಕ್ಕೆ ಶುರುವಾಯಿತು. ನಾವು ಮಾಡ್ತೀವಿ ಅಂತ ಮುಂದೆ ಬಂದ್ವಿ. ಆವಾಗಲೂ ಸ್ವಲ್ಪ ಗಿಡಗಳೆಲ್ಲ ಬಂತು. ಸೊ ಟೋಟಲಾಗಿ ಇಲ್ಲಿ 1700 ಗಿಡಗಳಿದೆ ಸರ್, ಎಲ್ಲ ಸಣ್ಣ ಪುಟ್ಟ ಎಲ್ಲ ಸೇರಿ, ದೊಡ್ಡದು ಚಿಕ್ಕದು. ಮುಂಗಡೆ ನಮಗೆ ತುಂಬ ಚಾಲೆಂಜಿಂಗ್ ಆಗಿದೆ. ಒಳಗಡೆ ಅಲ್ಲ, ಹೊರಗಡೆ ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ, ಅದನ್ನು ಉಳಿಸ್ಕೊಳ್ಳೋಕೆ ಹೇಳಿ ಕುಮಾರಣ್ಣ ಜಗದೀಶ್ ಎಷ್ಟು ಗಲಾಟೆ ಮಾಡಿದ್ದೀವಿ ಅಂತ. ಇಲ್ಲಿ ದನ ಬಂದ್ಬಿಡವು, ಇಲ್ಲ ಮೇಕೆ ಬಂದ್ಬಿಡವು, ಒಂದು ರೌಂಡ್ ಮಳೆ ಬಂದರೆ ಇರ್ತಾನೆ ಇರ್ತಿಲ್ಲ. ನನಗೆ ಮುಂದೆ ಬೆಳೆಸಲೇಬೇಕು. ಆ ಗಿಡ ಇದೆಯಲ್ಲ, ಈಗ ಒಂದೆಲ್ಲ ಸಣ್ಣ
ಪಿಕಾಕ್ ಅದನ್ನು ನಂಬ್ತಿರೋ ಬಿಡ್ತಾರೋ ಎಲ್ಲೆಲ್ಲ ಹೋಗಿ ಹುಡ್ಕೊಬಂದು ಅಲ್ಲಿ ಇಂಡಸ್ಟ್ರಿಯಲ್ ಇರೋದಲ್ಲೆಲ್ಲ ನುಗ್ಗಿ ಅದೆಲ್ಲ ಬೀಜ ತೊಗೊಂಡು ಸಸಿ ಕಿತ್ಕೊಂಡೆಲ್ಲ ಬಂದು ಸರ್ಕಸ್ ಮಾಡಿದಾಯ್ತು. ಇವತ್ತೆಲ್ಲ ಎಲ್ಲ ಏನು ಶ್ರಮ ಕಾಣ್ತಾ ಇದೆಯಲ್ಲ ಇದು ಸರ್ ಒಂದು ದಿವಸದಲ್ಲ ಅಥವಾ ಒಂದು ವಾರದಲ್ಲ, ಪ್ರತಿದಿನ ಪ್ರತಿನಿತ್ಯ ಏನು 4 ವರ್ಷ ಮಾಡಿರುವಂಥ ಎಫರ್ಟು ಎಲ್ಲ ಹೇಳ್ತಿದ್ದೀರಾ. ತೇಜಸ್ವಿ ತುಂಬ ಚೆನ್ನಾಗಿ ಮಾಡಿದ್ರೆ ಹಾಗೆ ಹೀಗೆ ಅಂತೆಲ್ಲ. ತೇಜಸ್ವಿ ಒಬ್ಬನೇ ಮಾಡೋಕ್ಕಾಗಲ್ಲ. ಇದಕ್ಕೆ ನಮ್ಮ ಟೀಮ್ ಏನು ಎಫರ್ಟ್ ಆಗುತ್ತೋ ಏನು ಅಂತ. ಸ್ಟಾರ್ಟಿಂಗ್ ಬಂದಾಗ ಗಾಬರಿಯಾಗಿ ಟೆನ್ಷನ್ ಆಯಿತು, ಸ್ವಲ್ಪ ಜನ ಕೆಲಸ ಬಿಡ್ತೀವಿ ಅಂದರು. ಎಲ್ಲ ಆಶಾಜರು ನಾವು ಕೆಲಸನೇ ಮಾಡಲ್ಲ ಅಂತ ದೊಡ್ಡ ಮೀಟಿಂಗ್ ಆಯಿತು. ನಾವು ಹಿಂಗೆ ಸಾಮೂಹಿಕವಾಗಿ ರಾಜೀನಾಮೆ ನಮ್ಗೆ ಆಗಲ್ಲ, ನಿಮ್ಮ ಟಾರ್ಚರು ಏನು ಹಿಂಗೆಲ್ಲ ಕೇಳ್ತೀರಾ ನೀವು, ನಾವು ಹಿಂಗೆ ಒಂದು ಪಂಚಾಯತಿನೂ ಆಯಿತು. ಆಮೇಲೆ ಇವತ್ತು ಹೆಂಗಿದ್ದಾರೆ ಅಂತಂದರೆ ಕರೆದ್ರೆ ರಾತ್ರಿ 10 ಗಂಟೆ 11 ಗಂಟೆ ತನಕ ಹೋಗಲ್ಲ, ಅಷ್ಟು ಎಫರ್ಟ್ ಹಾಕಿ ಕೆಲಸ ಮಾಡಿ ಇವತ್ತು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾಯಿದ್ದಾರೆ. ಸೆಲ್ಫ್ ಮೋಟಿವೇಟ್ ಆಗಿದ್ದಾರೆ. ಎಸ್ಪೆಷಲಿ ನಮ್ಮ ಕುಮಾರಣ್ಣ, ಜಗದೀಶು, ರಂಗಸ್ವಾಮಿ ಅಂತ ಬಂದು ಕಿರಣ್ ಅಂತ 3 ಜನ ನಮ್ಮ ಗ್ರೂಪ್ ಡಿಗಳು ಬಂದಿದ್ದಾರೆ. ಅವರು ತುಂಬ ಸಪೋರ್ಟಿವ್ ಆಗಿದ್ದಾರೆ. ಅದಾದಮೇಲೆ ನಮ್ಮ ಹರೀಶ್ ಆಗಿರ್ಬೋದು, ದೇವರಾಜ್ ಆಗಿರ್ಬೋದು, ನಮ್ಮ 3 ಜನ ಸಿಸ್ಟರ್ಸ್ಗಳು ತುಂಬ ಸ್ಮಾರ್ಟ್ ಇದ್ದಾರೆ. ನಂಗೆ ಯಾವುದೂ ರಿಪೋರ್ಟ್ಸಲ್ಲಿ ಬ್ಯಾಕ್ಲಾಕ್ ಮಾಡಿಸಲ್ಲ. ರೂಪಾ ಸಿಸ್ಟು, ಶ್ರುತಿ ಸಿಸ್ಟು, ಶಿವಲೀಲಾ ಸಿಸ್ಟ್ ಅಂತ ಆಗಿರ್ಬೋದು. ಅದ್ರ ಜೊತೆಗೆ ನಮ್ಮ ಸೋನು ಅಂತ ಒಬ್ಬರು ನರ್ಸಿಂಗ್ ಸ್ಟಾಫ್ ಇದ್ದಾರೆ. ಹಾಗೆ ಎಲ್ಲ ಸ್ಟಾಫ್ಗಳು ನಮಗೆ 100% ಎಫೆಕ್ಟ್ ಆಗ್ತಿದ್ದಾರೆ ಸರ್. ಯಾಕೆಂದರೆ ಎಷ್ಟೊಂದು ಜನ ನಗ್ತಾರೆ. ನನಗೆ ಎಷ್ಟೊಂದು ಜನ ಹಿಂದೆ ಮಾತಾಡೋದು ಕೇಳಿದ್ದೀನಿ, ಇವನು ಯಾವ ಸೀಮೆ ಡಾಕ್ಟ್ರಪ್ಪ, ಪೇಷಂಟ್ ಬಿಟ್ಟು ಇವನು ಏನೋ ಬರೀ ಗಿಡಕ್ಕೆ ನೀರು ಹಾಕ್ಕೊಂಡು ಓಡಾಡ್ಕೊಂಡಿದ್ದಾರೆ ಅಂತ. ಸೊ ಕೇಳಿ ಕಾರ್ಲಲ್ಲಿ ಪೇಷಂಟ್ ಡಾಕ್ಟ್ರ್ ಇಲ್ಲ ಅಂದರೆ ಎಷ್ಟು ಫೋನ್ ಬರ್ತಾರೆ ಅಕಸ್ಮಾತು ಅಂತ. ನಾವು ಎಂಥ DC ಪಕ್ಕ ಚೇರಿದ ಮೀಟಿಂಗ್ ಇದ್ರೂ ನಾನು ಬಿಡೋಲ್ಲ. ಫಸ್ಟೇ 1 ಗಂಟೆ ತನಕ ಮಧ್ಯಾಹ್ನ ತನಕ ಕೆಲಸ, ಪೇಷಂಟು ಅವ್ರ ಕೇರು, ಅವ್ರನ್ನ ಒಂದು 10 ನಿಮಿಷನೂ ವೇಸ್ಟ್ ಮಾಡೋಕ್ಕೆ ನಾವು ಬಿಡೋಲ್ಲ. ಅವ್ರ ಕೈ ತುಂಬ ಮಾತ್ರ ಆಗಿರ್ಬೋದು. ಆಮೇಲೆ ಎಷ್ಟೊಂದು ಜನ ನಮಗೆ ಪರ್ಸ್ನಲ್ ಫೋನ್ ನಂಬರ್ ತೊಗೊಂಡಿರ್ತಾರೆ. ಏನೇ ಒಂದು ಸಮಸ್ಯೆ ಆದರೂ ಮೊಸಳೆ ಹೊಸಲಿ, ಗೊರೂರು, ಹಾಸನ್ನು, ಖುದ್ದಾಗಿ ಎಷ್ಟೊಂದು ಸಲ ನಾವು ಹಾಸನದಲ್ಲಿ ಹಿಮ್ಸ್ ಹಾಸ್ಪಿಟ್ಲಿಗೆ ಹೋಗು ನಾವು ಫಾಲೋಅಪ್ ಎಲ್ಲ ಮಾಡಿರೋಂಥವಿದೆ. ನಮ್ಮದು ಫಸ್ಟ್ ಪೇಷಂಟ್ ಕೇರ್. ಬೀಯಿಂಗ್ ಎ ಡಾಕ್ಟರ್ ನನಗೆ ಅದು ಒಪ್ಪಲ್ಲ, ಪೇಷಂಟಿಗೆ ನಾವು ಕೇರ್ ಕೊಡ್ದಲ್ಲೇ ನಾವು ಏನೇ ಮಾಡ್ರೂ ಆಗಲ್ಲ. ಹಾಗಾಗಿ ಊರಿನ ಹೇಳಿಲ್ಲ ಅವ್ರಿಗೂ ಅರ್ಥ ಆಗಿದೆ. ಅಪ್ಪಿತಪ್ಪಿ ನಾನು ಒಂಚೂರು ಹಿಂದೆ ಹೋದ್ರು, ಯಾಕೆ ಡಾಕ್ಟ್ರೇ ಹಿಂದೆ ಹೋಗಿದ್ರೆ ಗಲಾಟೆ ಮಾಡಲ್ಲ. ಅವರು ಮುಂದೆ ಹಿಂದೆ ನಮ್ಮ ಜೊತೆಗೆ ಬಂದು ತುಂಬ ಚೆನ್ನಾಗಿದೆ, ಈ ಗಿಡ ಹಾಕಿ, ಆ ಗಿಡ ಹಾಕಿ, ಈ ಗೊಬ್ಬರ ಹಾಕಿ, ಅವರೇ ತುಂಬ ಗೈಡ್ ಮಾಡಿದ್ದಾರೆ. ಎಷ್ಟೊಂದು ಜನ ಇಲ್ಲಿನ ಸುತ್ತಮುತ್ತದರಲ್ಲೂ ನಮಗೆಲ್ಲ ತುಂಬ ಸಪೋರ್ಟಿವ್ ಆಗಿ ಮಾಡ್ತಿದ್ದಾರೆ. ಎಸ್ಪೆಷಲಿ ಈ ನಮ್ಮ ಜೊತೆ ಈಗ 4 ಜನ ಇದ್ದಾರಲ್ಲ, ಅವರ ಎಫರ್ಟ್ನ ನಾನು ಈಗ ಎಸ್ಪೆಷಲಿ ಕೇಶವು, ಹರೀಶು, ಮೋಹನ್ ಸರು, ನಾಗರಾಜ್ ಸರು ತುಂಬ ಎಫರ್ಟ್ ಮಾಡಿದ್ದಾರೆ ಸರ್. ನಾನು ಯಾವತ್ತೂ ಹೇಳ್ತೀನಿ, ಕಿರಿಕ್ ಮಾಡೋ ಜಾಗದಾಗ ಕೆಲಸ ಏನೂ ಆಗೋಲ್ಲ. ಬೇಜಾರಾಗ್ಬಿಡುತ್ತೆ, ಮಾನಸಿಕವಾಗಿ ಹಿಂಸೆ ಆಗುತ್ತೆ, ನಾವು ಕುಗ್ಬಿಡ್ತೀವಿ. ಕಾರ್ಲಲ್ಲಿ 4 ವರ್ಷದ ತನಕ ಅಂತಹ ಸಿಚಿ ಆಗಿಲ್ಲ. ಸಣ್ಣ ಪುಟ್ಟ ಆದರೂ ನಂಬ್ತಿರೋ ಬಿಡ್ತಿರೋ ಈ ಊರಿನ ಮುಖಂಡರು ಕೂತ್ಕೊಂಡು ಅವ್ರಿಗೆ ತಿಳಿ ಹೇಳಿದ್ದಾರೆ, ನಮಗೂ ಸ್ವಲ್ಪ ಸಲಹೆ ಹೇಳ್ಕೊಟ್ಟಿದ್ದಾರೆ. ಹಿಂಗಲ್ಲ ಸರ್, ಹಿಂಗೂ ನೀವು ಮಾಡಿ ಅಂತ. ಹಾಗಾಗಿ ಏನು ಆಭಾಸನೇ ಇಲ್ಲ. ಈಗ ನಾನು ಚಪ್ಪಲ್ ಬಿಟ್ಬಿಡಿ ಅಂತ ಯಾರಿಗೂ ಹೇಳೋಂಗೇ ಇಲ್ಲ. ನಮ್ಮ ಪೇಷಂಟ್ಸ್ಗೆ ಅವ್ರಿಗೆ ಅರ್ಥ ಆಗಿದೆ, ಡಾಕ್ಟ್ರಿಗೆ ಚಪ್ಪಲ್ ಬಿಟ್ಟು ಬನ್ನಿ ಅಂತ ಹೇಳ್ತಾರೆ ಅಂತ ಅವರೇ ಬಿಟ್ಟು ಬಂದು ಕೂತ್ಕೋತಾರೆ, ಪ್ರೀತಿಯಿಂದ ಮಾತಾಡ್ತಾರೆ, ಅವರೇ ಖುಷಿಯಿಂದ ಹೋಗ್ತಾರೆ. ಸೊ ಹಾಗಾಗಿ ಒಂದು ಸಂತೃಪ್ತಿ ಇದೆ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸರ್, ನಥಿಂಗ್ ಇಸ್ ಇಂಪಾಸಿಬಲ್ ಸರ್. ಇವತ್ತೇನಾಗುತ್ತೆ ಅಂದರೆ ಬರೀ ಕಂಪ್ಲೇಂಟ್ ಮಾಡ್ತಾರೆ, ಸರ್ಕಾರದಲ್ಲಿ ಹಿಂಗಂತೆ ಹಂಗಂತೆ, ಸರಿ ಇಲ್ಲ, ಫಂಡ್ಸ್ ಇಲ್ವಂತೆ, ನಾವು ಯಾಕೆ ಮಾಡಬೇಕಂತೆ ಅಂತ. ಸರ್ ನಾನು ಹೇಳೋದು, ಕ್ಯಾಪ್ಟನ್ ರೆಡಿ ಟು ಡೂ ಎನಿಥಿಂಗ್ ಅಂತಂದರೆ ಸರ್ಕಾರನೂ ಸಪೋರ್ಟ್ ಮಾಡುತ್ತೆ, ಊರವರು ಸಪೋರ್ಟ್ ಮಾಡ್ತಾರೆ, ಸ್ಟಾಫು ಸಪೋರ್ಟ್ ಮಾಡ್ತಾರೆ ಸರ್. ನಾವು ಒಂದೇ ರೀತಿ ಹೋದರೆ ಎಲ್ಲ ನನಗೇ ಬೇಕು, ಇಲ್ಲ ನಾನೇ ಒಂದೇ ರೀತಿ ನಿರ್ದಾಷ್ಟವಾಗಿ ನಾನು ಕೋಪ ಮಾಡಿಕೊಂಡು ಬರೀ ಸಿಟ್ಟಲ್ಲೇ ಇದ್ದರೂ ಆಗಲ್ಲ. ಎಲ್ಲಿ ಪ್ರೀತಿ ವಿಶ್ವಾಸನೂ ತೋರಿಸ್ಬೇಕು, ಅವ್ರ ಜೊತೆಗೂ ನಾವು ಇರಬೇಕು. ಇವತ್ತು ನಮ್ಮ ಸ್ಟಾಫ್ ಹೇಳ್ತಾರೆ ಕುಡಿಯೋಕ್ಕೆ ನೀರಿರಲಿಲ್ಲ, ಪ್ರತಿ ವಾರ ಅವ್ರಿಗೆ ಅಡುಗೆ ಆಗುತ್ತೆ. ಅದೇ ರೀತಿ ನಾವು ಇವತ್ತು ಅವರ ಶ್ರಮದಲ್ಲಿ ನಾವು ನ್ಯಾಷನಲ್ ನಿಂಕ್ವಾಸ್ ಅಂತ ಹೇಳ್ತೀವಿ, ಒನ್ ಆಫ್ ದ ಪ್ರೆಸ್ಟೀಜಿಯಸ್ ಅವಾರ್ಡ್. ಅದು ಎಲ್ಲ ಕಡೆ ಸಿಗೋಲ್ಲ. ಇಷ್ಟೆಲ್ಲ ನೀಟ್ನೆಸ್ ಹೈಜಿನ್ ಯಾಕಿದೆ ಅಂತಂದರೆ ಅದು ಪ್ರೋಟೋಕಾಲ್ ಹೇಳುತ್ತೆ. ಹಾಸನದಲ್ಲಿ ಇಂತಹ PHCಲಿ 2ನೇ PHC ಆಗಿರೋದು. ಇಡೀ ಜಿಲ್ಲೆಗೆ ವಹಿಸ್ಕೊಂಡ್ರೆ 16ನೇ ಸಂಸ್ಥೆ ಆಗುತ್ತೆ. ತಾಲೂಕು ಹಾಸ್ಪಿಟ್ಲು, ಸಮುದಾಯ ಸಂಸ್ಥೆ ಎಲ್ಲ ಸೇರಿಕೊಂಡು 135 ಸಂಸ್ಥೆಗಳಿದೆ. ಅದರಲ್ಲಿ 14ನೇ ಸಂಸ್ಥೆ ಆಗುತ್ತೆ. PHC ಲೆವೆಲಲ್ಲಿ 2ನೇ ಆಗುತ್ತೆ. ಸೊ ಇಂಥದ್ದನ್ನು ಬಂದು ನೀವೆಲ್ಲ ನಮ್ಮ ಜೊತೆಗೆ ಇವತ್ತು ಒಡನಾಟ ಕಳೆದಿದ್ದೀರಾ. ಒಂದು ಸಂಡೇ, ಯೂಸ್ಫುಲ್ ಸಂಡೇ ನನಗೆ ಅನ್ಕೋತೀನಿ ತುಂಬ ಒಂದು ಮೆಮೊರಬಲ್ ಆಗಿರುತ್ತೆ. ಯಾಕೆಂದರೆ ತುಂಬ ಆಸೆ ಇತ್ತು. ಯಾಕೆಂದರೆ ಏನೇ ನೀವು ವಿಡಿಯೋ ನೋಡಿದ್ರು ಸರ್, ಆ ಒಡನಾಟ, ಇಂಪ್ರೆಷನ್ ನಮಗೂ ಇನ್ನೂ ಒಂದು 4 ಜನಕ್ಕೆ ಕೆಲಸಕ್ಕೆ, ಆಮೇಲೆ ನಮ್ಮ ಸ್ಟಾಫಿಗೆ ಎಸ್ಪೆಷಲಿ ಮೋಟಿವೇಟ್ ಆಗುತ್ತೆ. ಸೊ ಏನೇನು ಕೆಲಸ ಮಾಡ್ಬೋದು ನಾನು ಹೇಳ್ತಿಲ್ಲ. ನಾನು 5 ವರ್ಷ ಇಲ್ಲಿ ಬಂದವ್ರಿಗೆ ಏನೂ ಕೆಲಸ ಇಲ್ಲ, ಅಕಸ್ಮಾತ್ ಯಾರೇ ಒಬ್ಬರು ಚೇಂಜ್ ಆದರು. ಬಟ್ ಏನು ಅಂತಂದರೆ ಗಿಡ ಮರಗಳಂತೂ ಡೆಫಿನೆಟ್ಲಿ ದೇ ವಿಲ್ ಲೀವ್ ಸರ್. ನಾವು ಮಾಡಿರುವಂಥ ಎಫರ್ಟ್ ಇನ್ನು 10-15 ವರ್ಷಕ್ಕೆ ಒಂದು ನಾಂದಿಯಾಗಿರುತ್ತೆ ಅನ್ನೋದು ನನ್ನ ಅಭಿಲಾಷೆ. ಸೊ ಹಾಗಾಗಿ ಎಲ್ಲರೂ ನನ್ನ ರಿಕ್ವೆಸ್ಟ್ ಏನಂದರೆ, ಎಲ್ಲರೂ ನಿಮ್ಮ ಆಗಿರುವ ಮಟ್ಟದಲ್ಲಿ ನಿಮ್ಮ ಕೈಲಿ ಎಲ್ಲೆಲ್ಲ ಆಗುತ್ತೋ ಒಂದೊಂದು 2-3 ಗಿಡ ಸರ್. ನಾನು ಹೇಳ್ತಿಲ್ಲ 1000 ಗಿಡ ನೆಟ್ಟೆ, 10,000 ನೆಟ್ಟೆ, ಅವೆಲ್ಲ ಬಂಡಲ್ಲು. ಇಲ್ಲಿ 15 ಗಿಡ ನೆಟ್ಟಕ್ಕೆ ಅರ್ಧ ಗಂಟೆ ಆಯಿತು. ಅಷ್ಟು ಜನ ಎಫರ್ಟ್ ತೊಗೊಂಡ್ವಿ.
ಅದನ್ನು ಮತ್ತೆ ನಿಟ್ಟಿಗೆ ಇಲ್ಲಿಗೆ ಮುಗಿಯಲ್ಲ. ಆ ಪ್ಲಾಸ್ಟಿಕ್ ಎತ್ತಬೇಕು, ನೀರು ಹಾಕಬೇಕು, ಪ್ರತಿ ದಿವಸ ಕಾಯಬೇಕು, ಯಾವುದೋ ಒಂದು ದನ ಗಿಡ ಬರ್ದಂಗೆ ನೋಡ್ಕೋಬೇಕು. ನಾವು ಹೇಳೋದು 1000 ಇಂಪಾರ್ಟೆಂಟ್ ಅಲ್ಲ, ನಟ್ಟಿರೋ ಒಂದು ಗಿಡನ ಸರಿ ಪೋಷಣೆ ಮಾಡಿ. ಗಿಡ ನೆಡೋಕ್ಕೆ ಜಾಗ ಇಲ್ವಾ, ಮನೆ ಮುಂದೆ ಒಂದು ಟೆರಸ್ ಗಾರ್ಡನ್ ಮಾಡಿ, ಮನೆ ಮುಂದೆ ಒಂದು 4-5 ಗಿಡಗಳು ಮಾಡ್ಕೊಳ್ಳಿ, ಒಂದು ಪಕ್ಷಿ ಸಂಕುಲನ ಬೆಳೆಯುವಂತಹ ಪರಿಸರ ಮಾಡ್ಕೋಬೇಕಾಗಿದೆ. ಇವತ್ತೆಲ್ಲ ನಾವು ಹೇಳ್ತಾ ಇದ್ದೀವಿ, ಹಾರ್ಟ್ ಅಟ್ಯಾಕ್ ಆಗಿ ಸಮಸ್ಯೆ ಆಗ್ತಿದೆ, ಆರೋಗ್ಯ ಸಮಸ್ಯೆ ಆಗ್ತಿದೆ. ನಾನು ಹೇಳ್ತೀನಿ, ಯಾರು ಕರೆಕ್ಟಾಗಿ ಒಂದು ಪ್ರಕೃತಿ ಜೊತೆ ಸೇರಿಕೊಂಡು ಮನೇಲಿ ಕೆಲಸ ಮಾಡ್ತಾನೋ ಅವ್ನಿಗೆ ಮೋಸ್ಟ್ ಆಫ್ ದ ಟೈಮ್ ಇರಲ್ಲ. ಬಟ್ ದುರ್ವ್ಯಸನ ಮಾಡಿಬಿಟ್ಟು ಮಾಡಿರೋದೆಲ್ಲ ನಾವು ಒಂದು ಕೆಟ್ಟ ಅಭಿಲಾಷೆ ಮಾಡಿಕೊಂಡು ಲಾಸ್ಟಿಗೆ ಬಂದರೆ ಪ್ರಕೃತಿ ಏನೂ ಮಾಡೋಕ್ಕಾಗಲ್ಲ. ಅದನ್ನು ತಿಳಿಸ್ಬೇಕು. ಇದ್ರ ಜೊತೆಗೆ ನಾವು ಒಂದು 100% ಎಫರ್ಟ್ ಹಾಕಿದ್ರೆ ದೇವರಾನೇ ಆರೋಗ್ಯ ಅನ್ನೋದು ನಿಮ್ಮ ಜೊತೆಗಿರುತ್ತೆ. ಇವತ್ತೇನಾಗ್ತಿದೆ ಅಂದರೆ ಬರೀ ಕಲುಷಿತ, ಮಾತೆತ್ತರೆ ಕಲಬೆರಕೆ, ಎಲ್ಲೆಲ್ಲೋ ನಮಗೆ ಕರೆಕ್ಟಾಗಿರೋದು ಸಿಗ್ತಾ ಇಲ್ಲ. ಬಟ್ ನಮ್ಗೆ ಹೆಂಗೆ ಮುಂದೆ ನೀವು ಹೆಲ್ತಿಯಾಗಿರ್ಬೇಕಾ, ಇನ್ನೊಂದು 40-50 ವರ್ಷ ಚೆನ್ನಾಗಿರ್ಬೇಕಾ, ನೀವು ದುಡ್ಡು ಮಾಡಿರೋದನ್ನ ಎಂಜಾಯ್ ಮಾಡಬೇಕಾ, ನಿಮ್ಮ ಊಟ ನೀವೇ ಬೆಳ್ಕೋಬೇಕು, ನಿಮ್ಮ ತರಕಾರಿ ನೀವೇ ಬೆಳ್ಕೋಬೇಕು, ನಿಮ್ಮ ಅಡುಗೆ ನೀವೇ ಮಾಡ್ಕೋಬೇಕು. ಸಿಂಪಲ್. ಎಷ್ಟು ಮಾಡ್ಕೋತೀರೋ ಅಷ್ಟು ನಾವು ಚೆನ್ನಾಗಿರ್ತೀವಿ, ಆರೋಗ್ಯವಾಗಿರ್ತೀವಿ. ತುಂಬ ಖುಷಿ ಆಯಿತು ಇಂತಹ ಸಂಸ್ಥೆಗೆ ನೀವೆಲ್ಲ ಇಂತಹ ಬ್ಯುಸಿ ಶೆಡ್ಯೂಲಲ್ಲಿ ಸಿಕ್ಕಾಪಟ್ಟೆ ಫಂಕ್ಷನ್ಸ್ಗಳಿದ್ದಾವೆ, ಆದರೂ ಬಿಟ್ಟು ನಮ್ಮ ಜೊತೆಗೆ ಬಂದಿದ್ದೀರಾ. ಹಾಗಾಗಿ ತುಂಬ ಖುಷಿ ಆಯಿತು. ಎಲ್ರಿಗೂ ನಮಸ್ಕಾರ. ತೇಜಸ್ ಸರ್ ಬಗ್ಗೆ ಅಪಾರವಾದ ಗೌರವ ಇದೆ ನಮಗೆ ಕಾರ್ಲೆ ಗ್ರಾಮದಲ್ಲಿ. ಯಾಕೆಂದರೆ ಒಂದು ಕೊಂಪೆ ಥರ ಆಗಿತ್ತು ಈ ಹಾಸ್ಪಿಟ್ಲು. ಹೇಳಬೇಕು ಅಂದರೆ ಏನಂದರೆ, ಹಾಸ್ಪಿಟ್ಲು ಅಂತ ಯಾರೂ ಎಕ್ಸ್ಪೆಕ್ಟೇ ಮಾಡೋಕ್ಕಾಗ್ತಿರ್ಲಿಲ್ಲ, ಪೇಷಂಟೇ ಬರ್ತಿರಲಿಲ್ಲ, ಆ ಥರ ಒಂದು ದುಸ್ಥಿತಿಗೆ ಹೋಗಿತ್ತು. ಇವರು ಬಂದ ತಕ್ಷಣ ನಮ್ಮನ್ನು ಭೇಟಿಯಾದರು. ತುಂಬ ಯಾರೂ ಇಷ್ಟು ಕಾಳಜಿ ವಹಿಸಿ ಈ ಮಟ್ಟಕ್ಕೆ ಒಂದು ಬದಲಾವಣೆ ಆಗುತ್ತೆ ಅಂತ ನಾವು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದರಲ್ಲೂ ಪರಿಸರವಾದಿ ಆ ವಿಚಾರದಲ್ಲಂತೂ ಹೆಮ್ಮೆ ಪಡಬೇಕು ಅವ್ರ ಬಗ್ಗೆ. ಇಲ್ಲಿ ಇವತ್ತು ಪೇಷಂಟ್ಗಳಿರ್ಬೋದು, ಸ್ಟಾಫ್ ಇರ್ಬೋದು, ಒಂದು ರೆಸ್ಪೆಕ್ಟಬಲ್ ಆಗಿದೆ. ಏನಂದರೆ ಬಂದರೆ ಒಂದು ಯಾವುದೋ ಪೂಜ್ಯ ಜಾಗಕ್ಕೆ, ದೇವಸ್ಥಾನಕ್ಕೆ ಬಂದಂಗೆ ಆಗುತ್ತೆ, ಹಾಸ್ಪಿಟ್ಲಿಗೆ ಬಂದಂಗೆ ಅನಿಸಲ್ಲ. ಆ ಥರ ಅವ್ರ ಕರ್ತವ್ಯಕ್ಕೆ ನಾವು ಯಾವತ್ತೂ ಕಾರ್ಲೆ ಗ್ರಾಮದವರು ಚಿರಋಣಿಯಾಗಿರ್ತೇವೆ. ಏಕೆಂದರೆ ಅವರಲ್ಲಿರ್ತಕ್ಕಂಥ ಒಂದು ಶಿಸ್ತು, ಸಮ್ಯತೆ, ಜೊತೆಗೆ ಅವರಲ್ಲಿರ್ತಕ್ಕಂಥ ಒಂದು ಶ್ರದ್ಧೆ. ಯಾಕೆಂದರೆ ಅವರು ನಮ್ಮ ಹತ್ರ ತುಂಬ ಶೇರ್ ಮಾಡ್ತಾ ಇರ್ತಾರೆ. ಅವರು ಕಷ್ಟಪಟ್ಟು ಹೇಗೆ ಅವರ ವಿದ್ಯಾಭ್ಯಾಸ ಮಾಡಿದರು, ಅವ್ರು ಹೇಗೆ ಅವರ ಬದುಕನ್ನು ಕಟ್ಕೊಂಡ್ಬಂದಿದ್ದು, ಅವ್ರ ತಾಯಿ ನಾವು ಎಷ್ಟು ಚಿಕ್ಕ ಮನೆಯಲ್ಲಿ ವಾಸ ಮಾಡ್ತಿದ್ವಿ, ಇವತ್ತು ಹೇಗಿದ್ದೀವಿ ಅನ್ನೋದನ್ನೆಲ್ಲ ನಮ್ಮ ಹತ್ರ ಶೇರ್ ಮಾಡ್ತಾ ಇರ್ತಾರೆ. ಸೊ ಅವ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ. ಇಂಥ ಒಬ್ಬ ಡಾಕ್ಟ್ರು ಎಲ್ಲ ಕಡೆ ಉಳಿಬೇಕು, ಮಾಡಬೇಕು. ಈ ಥರ ಪರಿಸರ ವ್ಯವಸ್ಥೆಗಳನ್ನ, ಆರೋಗ್ಯಕರವಾದ ವಿಚಾರ ಅಂದರೆ ಮೇಯ್ನ್ ಪರಿಸರ ಬೇಕು ಅನ್ನೋದು ಅವರಲ್ಲಿ ಅತಿ ಒತ್ತು ಕೊಟ್ಟು ಇವತ್ತು ಹಿಂದೆ ಹಾಳು ಬಿದ್ದಂಥ ಒಂದು ಜಾಗನ ಇವತ್ತು ಪರಿಸರವಾಗಿ ಒಂದು ಕ್ರಿಯೇಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಮಗೆ ದೊಡ್ಡ ಹೆಮ್ಮೆ ಇದೆ. ಹಾಗೆ ಅವ್ರು ಇನ್ನೂ ಲಾಂಗ್ ಟೈಮ್ ನಮ್ಮಲ್ಲೇ ಉಳಿಬೇಕು ಅನ್ನೋದು ನಮ್ಮ ಅಭಿಲಾಷೆ ಕೂಡ ಇದೆ. ಆಲ್ರೆಡಿ ಬೇರೆ ಕಡೆ ಹೋಗ್ತೀನಿ ಅಂತ ಕೂಡ ಹೇಳಿದರು. ಬಟ್ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಇಲ್ಲ ಸರ್ ದಯಮಾಡಿ ನೀವು ಇನ್ನೂ ಲಾಂಗ್ ಟೈಮ್ ಇರಬೇಕು ಇಲ್ಲೇ, ನಿಮ್ಗೆ ಆ ಥರ ಯಾವುದೂ ತೊಂದರೆ ಆಗಲ್ಲ, ಯಾರೂ ಏನಿಲ್ಲಿ ಗ್ರಾಮದವರು ನಿಮಗೆ ಕಿರಿಕಿರಿ ಮಾಡೋ ಥರದ್ದು ಏನೂ ಇರಲ್ಲ. ಮುಂಚೆ ಇತ್ತು ಸ್ವಲ್ಪ ಸಣ್ಣ ಪುಟ್ಟದಾಗಿ, ಅವರು ಯಾವಾಗ ನೋಡಿದರೂ ಗಿಡ, ಪರಿಸರ ಬರೀ ಅದನ್ನೇ ನೋಡ್ತಿರ್ತಾರೆ, ಹಾಸ್ಪಿಟ್ಲು ಬಗ್ಗೆ ಕಾಳಜಿ ಇರಲ್ಲ ಅಂತೆಲ್ಲ ಕಂಪ್ಲೇಂಟ್ ಮಾಡಿದರು ನಮ್ಮ ಹತ್ರ. ಬಟ್ ನಾವು ಹೇಳಿದ್ವಿ, ಅವ್ರಿಗೆ ಅಡ್ವೈಸ್ ಮಾಡಿದ್ವಿ, ಅವ್ರ ಡ್ಯೂಟಿ ಅವರ್ಸಲ್ಲಿ ಅವ್ರು ಏನು ಮಾಡಬೇಕು ಅದನ್ನು ಮಾಡ್ತಾರೆ, ನೀವು ಅದನ್ನು ಸುಮ್ಮನೆ ಅನವಶ್ಯಕವಾಗಿ ಬೇರೆ ಬೇರೆ ಥರ ಅವ್ರ ಬಗ್ಗೆ ಏನು ಮಾತಾಡಬೇಡಿ ಅಂತೆಲ್ಲ ಸಾಕಷ್ಟು ಕೆಲವು ಇಲ್ಲೇ ಲೋಕಲ್ ಪೇಷಂಟ್ಗಳು ಬಂದವರು ಇದು ಮಾಡಿದರು. ಬಟ್ ಇವತ್ತು ಅವ್ರಿಗೆಲ್ಲ ಅರ್ಥ ಆಗಿದೆ. ಯಾಕೆಂದರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಈ ಹಾಲ್ ಏನು, ಈ ಮೀಟಿಂಗ್ ಹಾಲ್ ಇದೆ, ಇದು ಸುಮ್ಮನೆ ಏನೋ ಒಂಥರ ಕೊಂಪೆ ಥರ ಹಾಳಾಗಿತ್ತು. ತುಂಬ ರಿಸ್ಕ್ ತೊಗೊಂಡ್ರು, ಮೇಲ್ಛಾವಣಿ ಎಲ್ಲ ಕುಸ್ತೋಗಿತ್ತು, ಎಲ್ಲದಕ್ಕೂ ತುಂಬ ಎಫರ್ಟ್ ಹಾಕಿದ್ದಾರೆ. ಬಟ್ ನಮ್ಮದೇನೂ ಇಲ್ಲ ಇಲ್ಲಿ ಕೊಡುಗೆ ಹೇಳಬೇಕು ಅಂದರೆ. ಯಾಕೆಂದರೆ ಅವರಲ್ಲಿರ್ತಕ್ಕಂಥ ಒಂದು ಶ್ರದ್ಧೆ, ಇಲ್ಲಪ್ಪ ನಾನು ಈ ಜಾಗದಲ್ಲಿ ಏನಾದರೂ ಒಂದು ಮಾಡಬೇಕು ಅನ್ನೋದೊಂದು ಕಾಳಜಿ, ನಿಜವಾಗ್ಲೂ ಅವ್ರಿಗೆ ಹ್ಯಾಂಡ್ಸ್ ಆಫ್. ಅವ್ರ ಬಗ್ಗೆ ಇನ್ನೂ ಮಾತಾಡೋಕ್ಕೆ ಬೇಕಾದಷ್ಟಿದೆ. ಹೇಳಬೇಕು ಅಂದರೆ ತುಂಬ ಒಳ್ಳೆಯ ವ್ಯಕ್ತಿತ್ವ, ಅದು ಇಂಪಾರ್ಟೆಂಟ್ ಅವರಲ್ಲಿ. ಆಮೇಲೆ ಒಳ್ಳೆಯ ಸಂಸ್ಕಾರ ಇದೆ ಅವ್ರ ಹತ್ರ. ಹಾಗಾಗಿ ನಾವು ಅವರಿಂದ ತುಂಬ ಕಲಿಯೋವಂಥದ್ದು ತುಂಬ ಇದೆ. ಇಂಥ ಒಬ್ಬರು ಡಾಕ್ಟ್ರು ನಮ್ಮಲ್ಲಿ ಕಾರ್ಲೆ ಗ್ರಾಮದಲ್ಲಿ ಇರೋದೇ ನಮ್ಮ ಪುಣ್ಯ ಅಂತ ನಾವು ಭಾವಿಸ್ತೇವೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಎಲ್ಲರಿಗೂ ನಮಸ್ತೆ. ಬಂದಿರತಕ್ಕಂಥ ಎಲ್ಲ ಅತಿಥಿಗಳಿಗೂ ಎಲ್ಲರಿಗೂ
ನಮಸ್ಕಾರ. ತೇಜಸ್ವಿ ಅವರ ಯಶಸ್ವಿ ಕೆಲಸಗಳೆಲ್ಲ ಕಾರ್ಯಕ್ರಮಗಳೆಲ್ಲನೂ ಹೇಳಿದರು ನಮ್ಮ ಊರಿನವರು. ಇಲ್ಲಿ ಇದು ಪ್ರಮುಖವಾಗಿ ಏನು ಬೇಕಾಗಿತ್ತು, ಈ ಕೆಲಸ ಎಲ್ಲನೂ ಮಾಡೋದಕ್ಕೆ ಏನು ಬೇಕಾಗಿತ್ತು ಅಂದರೆ ಜಾಗ ಬೇಕಾಗಿತ್ತು. ಆ ಜಾಗನ ನಮ್ಮ ಹಿಂದಿನ ತಲಾಂತರದಿಂದ ಜಾಗನ 2 ಎಕರೆ ಎಷ್ಟು ಸರ್ ಇದು 2.25 ಎಕರೆ ಜಾಗನ ಬಿಟ್ಟಿದ್ದರಿಂದ ಅವರಿಗೆ ಅನುಕೂಲ ಆಯಿತು. ಈ ಗಿಡ ಎಲ್ಲನೂ ಬೆಳೆಸೋದಕ್ಕೆ, ಹಾಸ್ಪಿಟ್ಲನ್ನ ಈ ಥರ ಮಾಡೋದಕ್ಕೆ ಜಾಗ ಸಿಕ್ಕಿದ್ರಿಂದ ಇವರಿಗೆ ಭಾರಿ ಅನುಕೂಲ ಆಯಿತು ಅಂತ ಅನ್ಕೊಂಡಿರ್ತೀವಿ. ಕೆಲವು ಕಡೆ ಹಾಸ್ಪಿಟ್ಲ್ ಆಯಿತು, ಕಾಂಪೌಂಡ್ ಆಯಿತು, ಅದು ಬಿಟ್ಟರೆ ಜಾಗ ಇರಲ್ಲ. ನಮ್ಮೂರಲ್ಲಿ ಇದೆ ತುಂಬ ಜಾಗ, ಹಿಂದಿನ ಇವರು ತಲೆಮಾರಿನವ್ರು ಬಿಟ್ಟಿರೋದ್ರಿಂದ ಅನುಕೂಲ ಆಗಿದೆ ಸರ್. ಊರಿಂದ ಬರ್ದು ಕೊಟ್ಟಿರೋದು ಇದು ಗೋಮಾಳ ಇದ್ದಿದ್ದು, ಇದು ಹಾಸ್ಪಿಟ್ಲಿಗೆ ಕೊಟ್ಟಿರೋದು 2.25 ಎಕರೆ. ಇನ್ನು ಮಿಕ್ಕಿದ್ದೆಲ್ಲ ಸ್ಕೂಲಿಗೆ ಕೊಟ್ಟಿದ್ದಾರೆ. ತುಂಬ ಇದೆ, ಸ್ಕೂಲಿಗೆ ಒಂದು 7-8 ಎಕರೆ ಇದೆ ಎಲ್ಲ. ಹಂಗಾಗಿ ದಾನವಾಗಿ ಕೊಟ್ಟಿದ್ದಾರೆ. ಊರಿನವ್ರು ಯಾರೂ ತಗೊಂಡಿಲ್ಲ ವೈಯಕ್ತಿಕವಾಗಿ. ಹಂಗಾಗಿ ಅನುಕೂಲ ಆಗಿ ಕಾರ್ಯಕ್ರಮಗಳೆಲ್ಲ ಮಾಡ್ತಾಯಿದ್ದಾರೆ. ಆಮೇಲೆ ಇವರು ಕೋವಿಡ್ ಟೈಮಲ್ಲಿ ಬಂದರು, ನಮಗೆ ತುಂಬ ಎಫೆಕ್ಟಿವ್ ಆಗಿತ್ತು. ಆವಾಗ ಬಂದು ತುಂಬ 100ಕ್ಕೆ 100ರಷ್ಟು ಕೆಲಸ ನಿರ್ವಹಿಸಿದರು. ಇನ್ನು ನೆಕ್ಸ್ಟು ಇವರೇ ಇರಬೇಕು ನಮಗೆ ಹಾಸ್ಪಿಟ್ಲಲ್ಲಿ ಅಂತ ಹೇಳ್ಬಿಟ್ಟು ನಾವು ಊರಿಂದ ಕಾಳಜಿ ವಹಿಸಿ ಕೇಳ್ಕೊಂಡಿದ್ದೀವಿ. ಇರಬೇಕು ಅಂತಲೇ ನಾವು ಇನ್ನೂ ಒಂದು 20 ವರ್ಷನಾದ್ರು ಇರಲಿ ಅಂದ್ಕೊಂಡಿದ್ದೀವಿ. ಇವರು 5 ವರ್ಷಕ್ಕೆ ಹೊರಟ 4 ವರ್ಷಕ್ಕೆ ಕಾರ್ಯಕ್ರಮ ಮಾಡಿ ಬೇರೆ ಕಡೆ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ ಅನಿಸುತ್ತೆ. ನೋಡೋಣ, ಇರಲಿ, ಇರಿಸ್ಕೊತೀವಿ ನಾವು. ಇರಿಸ್ಕೊತೀವಿ, ತೊಂದರೆ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು. ಇಂದಿನ ಸಮಾರಂಭದ ಕೇಂದ್ರ ಬಿಂದು ಸ್ನೇಹಿತರು, ಆದರ್ಶ ವೈದ್ಯರು ಅನ್ನೋದಕ್ಕಿಂತ ಆದರ್ಶ ವ್ಯಕ್ತಿತ್ವವನ್ನು ಉಳ್ಳಂಥವರು. ಮನುಷ್ಯ ಮೊದಲು ತನ್ನ ಆದರ್ಶ ವ್ಯಕ್ತಿತ್ವವನ್ನು ಉಳ್ಳವರು ಏನು ಬೇಕಾದರೂ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಅಂತೇಳಿ ತೋರಿಸ್ಕೊಳ್ತಿರೋಂಥ ಡಾಕ್ಟರ್ ತೇಜಸ್ವಿ ಅವರೇ, ರೋಟರಿ ಸಂಸ್ಥೆಯ ಅಧ್ಯಕ್ಷರುಗಳೇ ಮತ್ತು ವಿಜಯ ವಿದ್ಯಾಸಂಸ್ಥೆಯ ಸಂಸ್ಥಾಪಕರು ಅನ್ನೋದಕ್ಕಿಂತ ಸಮಾಜ ಸೇವಕರು ಅಂತೇಳಿ ಹೇಳಿದರೆ ಭಾಳ ಒಳ್ಳೆಯದು. ಅವರು ರೋಟರಿಯಲ್ಲಿರ್ಬೋದು, ಮತ್ತು ರೆಡ್ ಕ್ರಾಸ್ ಇರ್ಬೋದು, ಹಸಿರುಭೂಮಿ ಪ್ರತಿಷ್ಠಾನ ಇರ್ಬೋದು, ಎಲ್ಲದರಲ್ಲೂ ಕೂಡ ತಮ್ಮನ್ನು ಗುರುಸ್ಕೊಂಡು ಈ ಸಮಾಜ ಸೇವೆಯನ್ನು ಮಾಡ್ತಿರುವಂಥ ಶ್ರೀಮತಿ ತಾರಾ ಸುಬ್ಸ್ವಾಮಿ ಮೇಡಮ್ ಅವರಿಗೂ ನಮಸ್ಕಾರ ಹೇಳ್ತಾ, ಇವತ್ತು ನಾವೆಲ್ಲ ಬಂದಿದ್ದೀವಿ ಒಂದು ಒಳ್ಳೆಯ ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀವಿ ಅಂತೇಳಿ ಅಂದ್ಕೊಳ್ತೀವಿ. ಈ ಒಂದು ಆಸ್ಪತ್ರೆಗೆ ಬಂದ ತಕ್ಷಣ ಇದು ಒಂದು ಸರ್ಕಾರಿ ಆಸ್ಪತ್ರೆಯೋ ಅಥವಾ ಒಂದು ಖಾಸಗಿ ಆಸ್ಪತ್ರೆ ಅಂದರೆ ಖಾಸಗಿ ಆಸ್ಪತ್ರೆ ಅಂತಲೂ ಹೇಳಲಿಕ್ಕೂ ಆಗೋದಿಲ್ಲ. ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಈ ರೀತಿಯ ಒಂದು ಶುಚಿತ್ವವನ್ನು, ಈ ರೀತಿಯ ಒಂದು ವಾತಾವರಣವನ್ನು ಇವತ್ತು ಮೇಂಟೈನ್ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ನೀವೆಲ್ಲರೂ ನೋಡಿದ್ದೀವಿ, ಖಾಸಗಿ ಆಸ್ಪತ್ರೆಗಳನ್ನೂ ನೋಡಿದ್ವಿ, ಸರ್ಕಾರಿ ಆಸ್ಪತ್ರೆಗಳನ್ನು ನೋಡಿದ್ವಿ. ಸರ್ಕಾರಿ ಆಸ್ಪತ್ರೆಗಳು ಯಾವ ಮಟ್ಟದಲ್ಲಿ ಇರ್ತವೆ ಅಂತೇಳಿ ನೋಡಬೇಕು ಅಂದರೆ ನೀವು ಬೇರೆ ಕಡೆ ಹೋಗಿ ನೋಡಿದ್ರೆ ಸಾಕು, ಅಷ್ಟೇ. ಏನು ಬೆರಳೆಣಿಕೆ ಅಷ್ಟು, ಒಂದು 100ರಲ್ಲಿ ಒಂದು 10 ಇರ್ಬೋದು, 5 ಇರ್ಬೋದು. ಮಿಕ್ಕದವೆಲ್ಲ ಹೋಗಿ ಹೇಳಿದ ತಕ್ಷಣ ಅವು ಹೇಗಿರ್ತವೆ ಅನ್ನೋದನ್ನು ಆಸ್ಪತ್ರೆಗಳೇ ಹೇಳುತ್ತೆ. ಅಂಥ ಒಂದು ಸ್ಥಿತಿಯಲ್ಲಿ ಅಂದರೆ ಅವಕಾಶಗಳು ಅಂತೇಳಿ ಕೇಳ್ತಾರೆ ಕೆಲವರು. ಅವಕಾಶಗಳು ಎಲ್ರಿಗೂ ಇದೆ. ಈಗ ತೇಜಸ್ವಿ ಅವರಿಗೆ ವಿಶೇಷವಾದ ಅವಕಾಶ ಏನೂ ಬಂದಿಲ್ಲ. ಇದ್ದ ಅವಕಾಶವನ್ನು ಸದ್ಬಳಕೆ ಮಾಡ್ಕೊಂಡು ಕಾಯ ವಾಚ ಮನಸ್ಸ ನಾನು ಮಾಡಲೇಬೇಕು ಅನ್ನೋ ಒಂದು ಮನಸ್ಥಿತಿಯಿಂದ ಮುನ್ನುಗ್ಗಿ ಮಾಡಿರೋದ್ರಿಂದ ಸಾಧ್ಯ ಆಗಿದೆ ಹೊರತು ಕೆಲವರು ಅವ್ರಿಗೆ ಅವಕಾಶ ಇತ್ತು, ನನಗೆ ಅವಕಾಶ ಇರಲಿಲ್ಲ. ಇಲ್ಲ, ಅವಕಾಶ ಎಲ್ರಿಗೂ ಇದೆ. ಮಾಡಬೇಕಾದ ಒಂದು ದೃಢ ಸಂಕಲ್ಪ ನಮ್ಮಲ್ಲಿ ಇರಬೇಕು. ಎಲ್ಲರಿಗೂ ಕೂಡ ನಾನೊತ್ತುವನ್ನು ಮಾಡೋದಕ್ಕೆ ಹೋಗೋದಾಗಲಿ, ಈಗ ಇಲ್ಲಿ ಬರಬೇಕು ಅಂತೇಳಿದ್ರೆ ಎಲ್ಲರಲ್ಲೂ ಸಮನ್ವಯನ ಕಾಣಬೇಕಾಗತ್ತೆ. ಗ್ರಾಮಸ್ಥರಿಂದ ಹಿಡಿದು ಬರುವ ರೋಗಿಗಳಿಂದ ಹಿಡಿದು ಮೊದಲನೇದಾಗಿ ಇಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳ ಜೊತೆ ಸಮನ್ವಯತೆ, ಇಷ್ಟೆಲ್ಲದರ ಜೊತೆಗೆ ಪರಿಸರ ಕಾಳಜಿ, ಜನರಿಗೆ ಸಿಗಬೇಕಾದಂಥ ಸವಲತ್ತುಗಳು ಎಲ್ಲವನ್ನೂ ಮಾಡಿರೋದು ನಿಜವಾಗ್ಲೂ ಕೂಡ ಇದು ಒಂದು ಮೊದಲೇ ಅದು ಹೇಳಿದರು ಅವರು, ಆ ಗ್ರಾಮದವರು ಹೇಳಿದರು, ಇದು ಒಂದು ದೇವಸ್ಥಾನಕ್ಕೆ ಬಂದಂಗೆ ಆಗುತ್ತೆ ಅಂತೇಳಿ. ನಿಜವಾಗ್ಲೂ ಕೂಡ ಸತ್ಯವಾದ ಮಾತು ಅದು ಅಂತೇಳಿ. ನಿಜವಾಗ್ಲೂ ದೇವಸ್ಥಾನಕ್ಕೆ ಬಂದು ದೇವ್ರನ್ನೇ ನೋಡ್ದಂಗೆ ಆಗುತ್ತೆ. ವೈದ್ಯೋ ನಾರಾಯಣ ಹರಿ ಅಂತೇಳಿ ಹೇಳ್ತಾರೆ. ನಿಜವಾಗ್ಲೂ ದೇವಸ್ಥಾನಕ್ಕೆ ಬಂದು ದೇವ್ರನ್ನೇ ನೋಡ್ದಂಗೆ ಆಗುತ್ತೆ ಅಂತೇಳಿ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಅಂದ್ಕೊಳ್ತೀನಿ. ಮತ್ತು ಇಂತಹ ಒಂದು ಕೆಲಸ ಕಾರ್ಯಗಳನ್ನ ಮಾಡಿದಂಥವ್ರನ್ನ ನಾವು ಯಾವಾಗಲೂ ಕೂಡ ಒಂದು ಮೆಚ್ಚುಗೆಯ ಮಾತುಗಳಿರಬೇಕು. ಯಾಕೆ ಬೇಕು ಒಂದು ಪ್ರಚಾರ ಮತ್ತು ಮೆಚ್ಚುಗೆ ಯಾಕೆ ಬೇಕಾಗುತ್ತೆ ಅಂದರೆ, ಕೆಲಸ ಕಾರ್ಯಗಳ ಮಾಡಿದವರಿಗೆ ಒಂದು ಮೆಚ್ಚುಗೆಯ ಮಾತನ್ನು ಹೇಳಿದಾಗ ಅವರಲ್ಲಿ ಇನ್ನಷ್ಟು ಶಕ್ತಿ ಇಮ್ಮಡಿ ಆಗುತ್ತೆ, ಇನ್ನೊಂದಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಬೇಕು ಅಂತಾಗುತ್ತೆ. ಒಂದು. ಎರಡನೇದಾಗಿ ಪ್ರೇರೇಪಣೆ. ಅವರನ್ನು ಮಾಡಿದ ರೀತಿ ನಾನು ಇನ್ನೊಬ್ಬ ವೈದ್ಯರು ನೋಡಿ ಅದೇ ರೀತಿ PHC ನಾನ್ಯಾಕೆ ಮಾಡಬಾರ್ದು, ಅದೇ ರೀತಿ ಹೆಸರನ್ನ ನಾನ್ಯಾಕೆ ತಗೋಬಾರ್ದು, ಅದೇ ರೀತಿ ನಾನು ಪರಿಸರವನ್ನು ನಾನ್ಯಾಕೆ ಮೇಂಟೈನ್ ಮಾಡಬಾರ್ದು. ಅದಕ್ಕಾಗಿ ನಿಜವಾಗ್ಲೂ ಕೂಡ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಯಾವಾಗಲೂ ಹೊಗಳ್ತಾರೆ, ಆಗಲ್ಲ ನಿಜ. ಈಗ ಸಮಾಜ ಸ್ವಲ್ಪ ಬದಲಾಗಿದೆ, ಇದ್ದಾಗಲೇ ಹೊಗಳ್ತಾರೆ. ಈಗ ನಾವು ಕೆಲಸ ಮಾಡಿದ ಸಮಯದಲ್ಲೇ, ನಾವಲ್ಲಿ ನೌಕರಿ ಮಾಡಿದ ಸಮಯದಲ್ಲೇ ಹೊಗಳ್ತಾರೆ. ಅದು ಭಾಳ ಸಂತೋಷದ ಒಂದು ಜನರಲ್ಲಿ ಆಗಿರುವ ಒಂದು ಪರಿವರ್ತನೆ ಅಂತ ನಾನಾದರೂ ಕೂಡ ಅಂದ್ಕೊಂಡಿದ್ದೀನಿ. ನಾನು ನಿಜವಾಗ್ಲೂ ಇಂಥ ಒಂದು ಆಸ್ಪತ್ರೆಯಲ್ಲಿ
ಒಂದು ಸೇವೆಯನ್ನು ಪಡೆಯುತ್ತಿರುವಂಥ ಇಲ್ಲಿ ಸುತ್ತಮುತ್ತಲಿನ ಜನರು ಧನ್ಯರು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಮತ್ತು ನಾವು ಯಾವಾಗಲೂ ಕೂಡ ಒಂದು ಕೆಲಸವನ್ನು ಮಾಡ್ತಾಯಿದ್ರೆ ಸದುಪಯೋಗನ ಪಡಿಬೇಕು, ಅವ್ರನ್ನ ಬೆನ್ನು ತಟ್ಟಬೇಕು, ಅವ್ರನ್ನ ಪ್ರೋತ್ಸಾಹಿಸಬೇಕು. ಆ ನಂತರದಲ್ಲಿ ಹೋಗಿ ಹೇಳಿದ್ರೆ ಪ್ರಯೋಜನ ಏನಾಗೋದಿಲ್ಲ. ಅದಕ್ಕೆ ಒಂದು ಸಣ್ಣ ನಿದರ್ಶನವನ್ನು ಹೇಳ್ಬಿಡ್ತೀನಿ. ಒಂದು ಹೊಳೆ, ಆ ಕಡೆ ಒಂದು ಸಿಟಿ ಇರುತ್ತೆ, ಈ ಕಡೆ ಒಂದು ಹಳ್ಳಿ ಇರುತ್ತೆ. ಹಳ್ಳಿಯಿಂದ ಜನ ಯಾವುದೇ ಕೆಲಸಕ್ಕೆ ಸಿಟಿಗೆ ಹೋಗಬೇಕು ಅಂತ ಹೇಳಂದರೆ ಆ ನದಿಯನ್ನು ದಾಟಿ ಹೋಗಬೇಕು. ನದಿ ಭಾಳ ವಿಸ್ತಾರವಾಗಿರುತ್ತೆ, ಕಿಲೋಮೀಟ್ರ್ಗಟ್ಟರೆ ಅಗಲ ಇರುತ್ತೆ. ಆ ಕಡೆಯಿಂದ ಈ ಕಡೆ ಹೋಗ್ಬೇಕಾದ್ರೆ ಆಗಿನ ಕಾಲಕ್ಕೆ 2 ರೂಪಾಯಿ ಚಾರ್ಜ್ ಮಾಡ್ತಿದ್ದು. ಒಬ್ಬ ಹರಗೋಲನ್ನ ಇಟ್ಕೊಂಡು ಹರಗೋಲಲ್ಲಿ ಕರ್ಕೊಂಡೋಗಿ ಜನಗಳನ್ನ ಬಿಡ್ತಿದ್ದು. ಆ ಕಡೆಗೆ ಜನ ಒಬ್ಬರು ಪ್ರೀತಿಯಿಂದ ಹೋಗ್ತಿರ್ಲಿಲ್ಲ. ಕೂಗಿದ್ರೆ ಕೇಳುತ್ತೆ, ಇಷ್ಟು ದೂರಕ್ಕೆ 2 ರೂಪಾಯಿ ತಗೊಳ್ತಾನಲ್ಪ ಇವ್ನ ಮನೆ ಹಾಳಾಗ ಅಂದ್ಕೊಂಡೇ ಹೋಗಿದ್ರೆ ಹೊರತು ಒಂದು ದಿನವೂ ಸಂತೋಷವಾಗಿ 2 ರೂಪಾಯಿ ಕೊಟ್ಟು ಅವ್ನು ಹರಗಲ್ಲಿ ಕೂಡಲಿಲ್ಲ ದೋಡಿನಲ್ಲಿ. ಕಾಲಕ್ರಮೇಣ ಅವನಿಗೂ ವಯಸ್ಸಾಯಿತು, ಅವನು ಬಂದ ತೀರೋಗೋ ಕಾಲ ಬಂತು. ಮಗನನ್ನು ಕರೆದ, ಹೇಳ್ದ, ನೋಡು ನಾನು ಸತ್ತ ಮೇಲೆ ನನ್ನನ್ನು ಜನ ಹೊಗಳಬೇಕು ಈ ಊರಿನಲ್ಲಿ, ಅಂಥ ಕೆಲಸ ನೀನು ಮಾಡಬೇಕು ಅಂತ. ಇಡೀ ಈ ಊರು ಜನ ಎಲ್ಲ ಕೂಗಳತೆ ಇರೋ ಜಾಗಕ್ಕೆ 2 ರೂಪಾಯಿ ತಗೊಳ್ತಾ ಇದ್ದೀನಿ ಅವ್ನು ಮನೆ ಹಾಳಾಗ ಅಂತ ಬೈದಿದ್ದಾರೆ. ನೀನು ಏನು ಕೆಲಸ ಮಾಡಿದೀಯ ಅಂತೇಳಿ ನಿನ್ನ ಹೊಗಳಂಗೆ ಮಾಡಲಿ, ನಾನು ಸುಮ್ಮನಿರಪ್ಪ ನೀನು ಅಂತೇಳಿ ಹೇಳ್ದ. ಸರಿ, ಅವನು ಸತ್ತು ಹೋದ. ಸತ್ತು ಹೋದ್ಮೇಲೆ ಮಗ ಜೀವನ ಮಾಡಬೇಕಲ್ಲ, ಅದೇ ಅರುಗೋಲನ್ನು ಹಾಕದ. 2 ರೂಪಾಯಿದು 4 ರೂಪಾಯಿ ಅಂತ ಹೇಳಕ್ಕೆ ಶುರು ಮಾಡ್ದ. ಆಗ ಎಲ್ಲ ಹೇಳಕ್ಕೆ ಶುರು, ಪುಣ್ಯಾತ್ಮ ಇದ್ದ ಕಣಪ್ಪ, ಎಂಥ ಪುಣ್ಯಾತ್ಮ 2 ರೂಪಾಯಿ ಕರ್ಕೊಂಡು ಹೋಗ್ತಿದ್ದ ಕಡೆಯ, ಇವನು ಮಗ ಬಂದುಬಿಟ್ಟಿದ್ದಾನೆ ದುಷ್ಟ 4 ರೂಪಾಯಿ ಅಂತ ಹೇಳಿದಾನೆ. ಹಾಗೆ ನಾವು ಒಂದು ದಾಟಿದ ಮೇಲೆ ಹೊಗಳಕ್ಕೆ ಶುರು ಮಾಡ್ತೀವಿ, ಅದಂಗೆ ಆಗಲ್ಲ. ಇದ್ದಾಗಲೇ ಹೊಗಳಬೇಕು. ನಿಜವಾಗ್ಲೂ ತೇಜಸ್ವಿ ಪುಣ್ಯಮಂತರು ಅಂಥ ಒಂದು ಸಂಪಾದನೆ ಮಾಡಿದ್ದಾರೆ. ಜನರೂ ಕೂಡ ಅಷ್ಟೇ ಗುರುತಿಸಿದ್ದಾರೆ. ಇಡೀ ಹಾಸನ ಜಿಲ್ಲೆ, ಕರ್ನಾಟಕ ರಾಜ್ಯ ಗುರುತಿಸಿದೆ. ನಿಮಗೆ ಇನ್ನೂ ಹೆಚ್ಚೆಚ್ಚು ಒಳ್ಳೆಯ ಕೆಲಸ ಮಾಡುವಂಥ ಪ್ರೋತ್ಸಾಹವನ್ನು ಈ ಸಮಾಜ ನೀಡ್ತಾ ಇದೆ ಅಂತೇಳಿ ಹೇಳ್ತಾ, ಇಂದಿನ ಈ ಸಮಾರಂಭದಲ್ಲಿ ಬಂದು ನಾವೆಲ್ಲರೂ ಈಗ ಪಾಲ್ಗೊಂಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ 2 ಮಾತುಗಳನ್ನ ನಮಸ್ಕಾರ. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಸುಮಾರು 3-4 ವರ್ಷದಿಂದ ಪ್ರತಿ ವರ್ಷ ನಾವೊಂದು ಜನರಲ್ ಚೆಕಪ್ಗೆ ನಾನು ಸುಬ್ಸ್ವಾಮಿ ಬೆಂಗಳೂರಿನ ಜಯದೇವ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಪ್ರತಿ ಸತಿ ಚೆಕಪ್ಗೆ ಹೋಗ್ಬೇಕಾದ್ರೆ ಜಯದೇವ ಹಾಸ್ಪಿಟ್ಲ್ ಒಳಗಡೆ ಎಂಟ್ರ್ ಆದಾಗ ನನ್ನ ಮನಸ್ಸಿನ ಒಂದು ಪ್ರಶ್ನೆ ಕಾಡ್ತಾ ಇತ್ತು. ಅಯ್ಯೋ, ಯಾಕೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಈ ಜಯದೇವ ಆಸ್ಪತ್ರೆ ಥರ ಇರಬಾರ್ದು ಅಂತ. ತೇಜಸ್ವಿಯವರು ಕಾರ್ಲೆನಲ್ಲಿ ಈ ಒಂದು ಆರೋಗ್ಯ ಕೇಂದ್ರನ ಒಂದು ಕಾರ್ಪೊರೇಟ್ ಲೆವೆಲ್ಗೆ ತಗೊಂಡು ಹೋಗಿದ್ದಾರೆ. ಇದನ್ನು ನೋಡಿದಾಗ ನನಗನ್ನಿಸ್ತು, ಮುಂದೆ ಇವರಿಗೆ ಒಬ್ಬ ಡಿಸ್ಟ್ರಿಕ್ಟ್ ಮೆಡಿಕಲ್ ಆಫೀಸರ್ ಆಗುವಂಥ ಅವಕಾಶ ಸಿಕ್ಕಿದಾಗ ಖಂಡಿತ ಹಾಸನ ಜಿಲ್ಲೆಯ ಎಲ್ಲ ಒಂದು PHCಗಳಿರ್ಬೋದು, ಕಮ್ಯುನಿಟಿ ಹೆಲ್ತ್ ಸೆಂಟರ್ಸ್ ಇರ್ಬೋದು, ಎಲ್ಲ ಆರೋಗ್ಯ ಕೇಂದ್ರಗಳಲ್ಲೂ ನಾವು ಜಯದೇವದಲ್ಲಿ ಏನು ನೋಡಿದ್ವಿ, ಒಂದು ಕಾರ್ಪೊರೇಟ್ ಮಟ್ಟದ ಒಂದು ಸೌಲಭ್ಯ, ಶುಚಿತ್ವ, ಅದನ್ನು ನಾವು ಇವತ್ತು ಕಾರ್ಲೆನಲ್ಲಿ ನೋಡ್ತಾ ಇದ್ವಿ. ಅವರಿಗೆ ಒಂದು ಡಿಸ್ಟ್ರಿಕ್ಟ್ ಚೀಫ್ ಮೆಡಿಕಲ್ ಆಫೀಸರ್ ಆಗುವಂತಹ ಒಂದು ಅವಕಾಶ ಆದಷ್ಟು ಬೇಗ ಒದಗಿ ಬರಲಿ. ನಮ್ಮ ಹಾಸನದ ಜನರಿಗೆ ಉತ್ತಮವಾದ ಆರೋಗ್ಯದ ಸೌಲಭ್ಯ ದೊರಕಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ಒಂದು ಆವರಣದಲ್ಲಿ ಗಿಡಗಳನ್ನ ನೆಡಬೇಕಾದ್ರೆ ಸುಮಾರು 3-4 ವರ್ಷದಿಂದ ನಾನು ಸುಬ್ಸ್ವಾಮಿ ಬಂದಿದ್ವಿ, ನಾವು ಸಹ ಗಿಡಗಳನ್ನ ನೆಟ್ಟಿದ್ವಿ. ಇದಕ್ಕೆ ಇವರು ಎಷ್ಟು ಶ್ರಮ ಹಾಕಿದ್ದಾರೆ ಅನ್ನೋದು ನನಗೆ ಅರ್ಥ ಆಗುತ್ತೆ. ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ಒಂದು ಸಮಾಜ ಸೇವೆ, ಪರಿಸರ ಸೇವೆಯಲ್ಲಿ ತೊಡಗಿಕೊಂಡಾಗ ಬಹಳಷ್ಟು ಚಾಲೆಂಜ್ಗಳು ಬರುತ್ತೆ. ತೇಜಸ್ವಿ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಅವರ ಸಿಬ್ಬಂದಿಯವ್ರನ್ನ ಅಭಿನಂದಿಸ್ತೇನೆ. ಅದರ ಜೊತೆಗೆ ಅವರ ಕುಟುಂಬದವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತಂದರೆ ಅವರ ಪತ್ನಿನೂ ಸಹ ಅವರು ಒಬ್ಬರು ಫುಲ್ ಟೈಮ್ ವೈದ್ಯರು. ಯಾಕೆಂದರೆ ಅವರು ಗೈನಕಾಲಜಿಸ್ಟ್ ಆಗಿರೋದ್ರಿಂದ ಅವ್ರಿಗೂ ಸಹ ನೈಟ್ ಡ್ಯೂಟಿ ಬರುತ್ತೆ. ಹಾಗೆ ತೇಜಸ್ವಿ ಅವ್ರಲ್ಲಿ ನಾನು ಇನ್ನೊಂದು ಮೆಚ್ಚುವ ಒಂದು ಅಂಶ ಅಂತಂದರೆ, ವ್ಯಕ್ತಿಯಲ್ಲಿ ಸಾಮಾಜಿಕ ಮೌಲ್ಯಗಳನ್ನು ಅಳವಡಿಸ್ಕೊಳ್ಳೋದ್ರ ಜೊತೆಗೆ ವ್ಯಕ್ತಿ ವೈಯಕ್ತಿಕ ಮೌಲ್ಯಗಳು ಬಹಳ ಇದೆ. ಬಹುಶಃ ತೇಜಸ್ವಿಯವರು ಎಲ್ಲೇ ಒಂದು ಭಾಷಣ ಮಾಡಲಿ, ಅವರ ತಾಯಿಯನ್ನು ನೆನಪಿಸ್ಕೊಳ್ದೆ ಅವ್ರು ಯಾವುದೇ ಒಂದು ಭಾಷಣನ ಪೂರ್ತಿ ಮಾಡಲ್ಲ. ಏಕೆಂತಂದರೆ ಅವ್ರ ತಾಯಿ ಎಷ್ಟು ತ್ಯಾಗ ಮಾಡಿದ್ರು, ಅವ್ರ ತಾಯಿಯ ಒಂದು ಪರಿಶ್ರಮ ತ್ಯಾಗದಿಂದ ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ ಅನ್ನೋದು ಅವರು ಯಾವಾಗಲೂ ಅದನ್ನು ಫೀಲ್ ಮಾಡ್ಕೊಳ್ತಿರ್ತಾರೆ. ಅದೊಂದು ಪ್ರಚಾರಕ್ಕಾಗಿ ಹೇಳಲ್ಲ, ಹಿ ಫೀಲ್ಸ್ ಇಟ್, ಹಿ ಎಕ್ಸ್ಪ್ರೆಸಸ್ ಫ್ರಮ್ ದ ಬಾಟಮ್ ಆಫ್ ಹಿಸ್ ಹಾರ್ಟ್. ಇದು ಒಂದು ಇವತ್ತಿನ ಎಲ್ಲ ಯುವ ಪೀಳಿಗೆಗೆ ಒಂದು ಮಾದರಿ ಇರುವಂತಹ ಒಂದು ಗುಣ ಅಂತ ನಾನು ಭಾವಿಸ್ತೇನೆ. ಬಹುಶಃ ಅವ್ರಿಗೆ ಅವರ ಒಂದು ತಾಯಿಯ ಒಂದು ಆಶೀರ್ವಾದ, ಹಾರೈಕೆ ಮತ್ತು ಇಲ್ಲಿ ಸಮುದಾಯ ಕೇಂದ್ರದಲ್ಲಿರುವ ಎಲ್ಲ ಸಿಬ್ಬಂದಿಗಳ, ಹಾಗೆ ಕಾರ್ಲೆ ಜನರ ಒಂದು ತುಂಬು ಹೃದಯದ
ಹಾರೈಕೆ ಇದೆ, ಅದ್ರ ಜೊತೆಗೆ ಅವರ ಸ್ವಪ್ರಯತ್ನ ಇದೆ. ಇವೆಲ್ಲವೂ ಸೇರಿ ಅವರ ಛಲ ಇದೆಯಲ್ಲ ಅದು. ಮತ್ತು ಎಷ್ಟೋ ಸತಿ ಅವರೇ ಕೈಯಿಂದ ಲಕ್ಷಗಟ್ಟಲೆ ದುಡ್ಡು ಹಾಕ್ಕೊಂಡು ಅವರು ಪರಿಸರ ಸೇವೆಯನ್ನು ಮಾಡಿದ್ದಾರೆ. ಇಂತಹ ಎಲ್ಲ ಏನು ಪರಿಸರಮುಖಿ ಕೆಲಸಗಳು ಮತ್ತು ಅವರ ಒಂದು ವೃತ್ತಿಗೆ ಸಂಬಂಧ ಕೆಲಸಗಳು ಯಾವುದೇ ರೀತಿಯ ತೊಂದರೆ ಇಲ್ಲದಂತೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಅಂತ ನಾನು ಹಾಸನದ ಜಿಲ್ಲೆಯ ಜನತೆಯ ಪರವಾಗಿ ನಾನು ಅವ್ರಿಗೆ ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಏಕೆಂತಂದರೆ ಹಾಸನ ಜಿಲ್ಲೆ ಅಂತಂದರೆ ಒಂಥರ ಎಲ್ಲರಿಗೂ ಒಂಥರ ರಾಜಕೀಯ ಅಂತ. ಈಗ ನಮ್ಮ ಹಸಿರು ಭೂಮಿ ಪ್ರತಿಷ್ಠಾನ, ರೂಪ ಹಾಸನ, ಅಪ್ಪಾಜಿಗೌಡರು, ವೆಂಕಟೇಶ್ ಮೂರ್ತಿ, ಹಾಗೆ ಸಮಾನ ಮನಸ್ಕರಿಂದ ಹಸಿರು ಭೂಮಿ ಪ್ರತಿಷ್ಠಾನ ಹಾಸನದಲ್ಲಿ ಒಂದು ಏನು ಸ್ಥಾಪಿತವಾದಾಗ ಬಹಳಷ್ಟು ಕೆರೆಗಳು, ಕಲ್ಯಾಣಿಗಳು ರಿಜುವಿನೇಟ್ ಮಾಡಿದ್ರು. ಅದು ರಾಜ್ಯ ಮಟ್ಟದಲ್ಲಿ ಹೆಸರಾಯಿತು. ಈ ಥರ ಒಂದು ಸಮಾಜಮುಖಿ, ಪರಿಸರಮುಖಿ ಕೆಲಸ ಕಾರ್ಯಗಳು ಹಾಸನ ಜಿಲ್ಲೆಯಲ್ಲಿ ಆಗ್ತಾ ಇರೋದು ನಾವೆಲ್ಲರೂ ಹೆಮ್ಮೆ ಪಡುವಂಥ ವಿಷಯ. ಎಲ್ಲರಿಗೂ ವಂದನೆಗಳು. ಮತ್ತೊಮ್ಮೆ ಇಲ್ಲಿಯ ಎಲ್ಲ ಸಿಬ್ಬಂದಿಗಳಿಗೆ ಮತ್ತು ತೇಜಸ್ವಿ ಅವರಿಗೆ, ಅವರ ಕುಟುಂಬದವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಆ್ಯಕ್ಚುಲಿ ನಾನು ಹಾಸನಕ್ಕೆ ಒಂದು 2 ವರ್ಷ ಆಗಿತ್ತು. ಆವಾಗ ವಿಜಯ ಸ್ಕೂಲಿಂದ ಒಂದು ಫೋನ್ ಬರುತ್ತೆ, ಸರ್ ನಿಮ್ಮೊಂದು ಮೇಡಮ್ ಒಂದು ಪತ್ರದಲ್ಲಿ ಹುಡುಕಿದ್ದಾರೆ. ಪತ್ರದಲ್ಲಿ ನೋಡ್ತೀನಿ 25 ಇಯರ್ ಆನಿವರ್ಸರಿಗೆ ನನಗೆ ಒಂದು ವಿಜಯ ಸ್ಕೂಲಿಂದ ಒಂದು ಅವಾರ್ಡ್ ಪರಿಸರಕ್ಕಾಗಿ ಅಂತ. ಆಗ ತಾನೇ ತುಂಬ ಜನ ಗಮನಿಸ್ತಾ ಇದ್ರು, ಇನ್ನೇ ಮಾತಾಡ್ತಾ ಇದ್ರು, ಡೌಟ್ಫುಲ್ ಮಾಡ್ತಾ ಇದ್ರು. ಅಂತಹ ಸನ್ನಿವೇಶದಲ್ಲೂ ಮೇಡಮ್ ನನ್ನ ಗುರುತಿಸಿ, ಸರ್ ಗುರುತಿಸಿ, ಪ್ರೆಸ್ಟೀಜಿಯಸ್ ವಿಜಯ ಸ್ಕೂಲ್ ಅಂದರೆ ಹಾಸನದಲ್ಲಿ ನನ್ನ ತಮ್ಮನೂ ಅಲ್ಲೇ ಓದಿದ್ದು. ನಂಗೆ ಗೊತ್ತು ಎಷ್ಟು ಪ್ರೆಸ್ಟೀಜ್ ಇದೆ, ಎಷ್ಟು ಮೌಲ್ಯ, ಎಷ್ಟು ಇದನ್ನ ಫಾಲೋ ಮಾಡ್ತಾರೆ ಅಂತ. ಅಂತಹ ಪ್ರತಿಷ್ಠಿತ ಸಂಸ್ಥೆಯಲ್ಲಿ 2 ವರ್ಷದ ಹಿಂದೆನೇ ನನಗೆ ಒಂದು ಸನ್ಮಾನ ಕೊಟ್ಟರು. ನಾನು ಈಗಲೂ ಹೇಳ್ತೀನಿ, ಒಂದ್ಸಲಿ ಇದು ಆಗಿದೆ ಪ್ರೈಸಸ್ ಬಗ್ಗೆ ವಿಷಯಕ್ಕೆ ಬಂದಾಗ ತುಂಬ ಒಂದೊಂದ್ಸಲಿ ರಾಜಕೀಯ ಎಲ್ಲ ನೋಡಿ ಪ್ರೈಸೇ ಬೇಡ ಅನ್ನೋ ಲೆವೆಲ್ಗೂ ಬಂದಿರುತ್ತೆ ಅವಾರ್ಡ್ಸ್ಗಳು. ಬಟ್ ಆ ಪ್ರೈಸ್ ಇದೆಲ್ಲ ಒಂದಂಥ ಹತ್ತಿರಕ್ಕೆ, ಹೃದಯಕ್ಕೆ ತುಂಬ ತಲುಪುವಂಥ ಒಂದು ಪ್ರಶಂಸೆ. ಅವತ್ತಿಂದೇ ನಮಗೆ ತುಂಬ ಮೋಟಿವೇಟ್ ಆಯಿತು ಮ್ಯಾಮ್. ಆ್ಯಕ್ಚುಲಿ ಯಾಕಂದರೆ ನಾನು ಯಾವಾಗಲೂ ಹೇಳ್ತೀನಿ, ನಾನು ಪ್ರೈಸ್ನ ಕೊಡ್ತಾರೆ ಅಂದರೆ ರಿಯಲ್ ವರ್ಕರ್ಸ್ಗಳಿಗೆ ಕೊಡಬೇಕು. ಒಂದೊಂದ್ಸಲಿ ಏನಾಗುತ್ತೆ ಅಂದರೆ ಯಾರ್ದೋ ಪ್ರೆಷರ್ಗೆ, ಎಲ್ಗೋ ಪ್ರೆಷರ್ಗೆ ಕೊಟ್ಟವ್ರಿಗೆ ಕೊಡ್ತಿರ್ತಾರೆ. ಒಂದೊಂದ್ಸಲಿ ಓಡ್ತಾ ಇರ್ತೀನಿ, ಕೊಟ್ಟವ್ರಿಗೆ ಕೊಡ್ತಿರ್ತಾರೆ. ಹಾಗಾಗಿ ನನಗೆ ಕೊಡಿ ಅಂತ ಹೇಳ್ತಿಲ್ಲ. ಬಟ್ ನಂತರನೇ ಯಾರೋ ಒಬ್ರು ಪ್ರಯತ್ನ ಪಟ್ಟವರಿಗೆ, ಈಗ ಬೆಳೆದಾದವ್ರಿಗೆ ಏನು ಕೊಟ್ಟರು ಪ್ರಯೋಜನ ಇಲ್ಲ ಸರ್. ಈಗ ನಾವು ಒಂದು ಕೆಲಸ ಆದಮೇಲೆ ನೀವು ಏನೇ ಶ್ಲಾಘನೆ ಮಾಡಿದ್ರೆ ಸುಮ್ಮನೆ ತೋರಿಕೆಗೆ, ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರ್ತಾರೆ, ಸ್ಟ್ರಗಲಿಂಗ್ ಸ್ಟೇಜಲ್ಲಿ ಇರ್ತಾರಲ್ಲ, ಅವ್ರನ್ನ ಗುರುತಿಸಿ ಒಂದು 4 ಜನಕ್ಕೆ ನೀವು ಒಂದು ಹೇಳಿದ ಈ ಥರ ಮಾತು ಹೇಳಿದ್ರೆ, ಅವ್ರು ಹೇಳ್ದಂಗೆ ಇಮ್ಮುಡಿಯೇ ಇಲ್ಲ ಸರ್, 10 ಫೋಲ್ಡ್ಸ್ ಆಗಿಬಿಡುತ್ತೆ. ಅದಕ್ಕಿಂತ ಬರೀ ನೆಗೆಟಿವಿಟಿ ಹೇಳಿದಾಗಲೇ ನಾನು ಯಾಕಪ್ಪ ಮಾಡಬೇಕು, ಬಿಡು ನನ್ನ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿರ್ತೀವಿ ಅನ್ನೋ ಸ್ಥಿತಿಗೆ ಬರುತ್ತೆ. ಇಂತಹ ಮಾತುಗಳೇ ನಮ್ಗೆ ಇನ್ನೂ ಮೋಟಿವೇಟ್ ಮಾಡಿ ನಂಬ್ತಿರ ಬಿಡ್ತಾರೆ ಸರ್. ಪಕ್ಕದಲ್ಲಿ ಅಂಕುರ ಅಂತ, ಡಾಕ್ಟರ್ ಮೇಘನಾ ಅಂತ, ಅವ್ರ ಬಗ್ಗೆ ನಾವು ಹೇಳಬೇಕು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಸರ್, ಇದಕ್ಕಿಂತ ಹಳೆ ಬಿಲ್ಡಿಂಗು, ಹಂಚಿನ ಬಿಲ್ಡಿಂಗು, ಹಾಸನದಲ್ಲಿ ಹಂಚಿನ ಬಿಲ್ಡಿಂಗಳೇ ಇರೋದು ಕಮ್ಮಿ. ಅಂತಹ ಬಿಲ್ಡಿಂಗ್ಗಳು ಎಷ್ಟು ನೀಟಾಗಿ ಮಾಡ್ಕೊಂಡಿದ್ದಾರೆ. ನಾವು ಒಂದು 200 ಗಿಡಗಳು ಹಾಕೊಟ್ವಿ ಮ್ಯಾಮ್, ತುಂಬ ಚೆನ್ನಾಗಿ ಅವರು ನೋಡ್ಕೊತಾ ಇದ್ದಾರೆ. ಆ ಸ್ಟಾಫು ಅಷ್ಟೇ ಕಮಿಟೆಡ್. ಹೇಳಿನಲ್ಲ ಹಿಂಗೆ ಕಂಟೇಂಜಿಯಸ್ ಆಗುತ್ತೆ ಅನ್ನೋಕ್ಕೆ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಪಕ್ಕದ ಅಂಕುರದವರು ಮೋಟಿವೇಟ್ ಆಗಿ ಅವರು ಈ ಥರ ಒಂದು 200 ಹಣ್ಣಿನ ಗಿಡಗಳ ನಾವು ಹಾಕ್ಸ್ಕೊಟ್ವಿ, ಬಟ್ ಒಂದು NGO ಜೊತೆಗೆ ಸೇರಿಕೊಟ್ಟು, ಬಟ್ ದೇ ಆರ್ ಟೇಕಿಂಗ್ ಕೇರ್ ವೆರಿ ವೆಲ್. ಹಾಗಾಗಿ ತುಂಬ ಜನ ನೀವು ಹೇಳ್ದಂಗೆ ಬೇರೆ ಸ್ಟೇಟಿಂದ ಎಲ್ಲ, ಡಿಸ್ಟ್ರಿಕ್ಟಿಂದ ಫೋನ್ ಮಾಡಿ ಎಲ್ಲ ಕೇಳ್ತಾರೆ, ಹೆಂಗೆ ಮಾಡೋದು ಸರ್, ಯಾವಾಗ ಮಾಡೋದು ಅಂತ. ಅವರು ಮೋಟಿವೇಟ್ ಆಗಿದ್ದಾರೆ. ನೀವು ಹೇಳ್ದಂಗೆ ಸಮ್ಟೈಮ್ಸ್ ಪ್ರಚಾರ ಮಾಡ್ಕೊಳ್ಳಿಲ್ಲ ಅಂದರೆ, ನಾನು ಯಾವಾಗಲೂ ಪುನೀತ್ ರಾಜ್ಕುಮಾರ್ ಬಗ್ಗೆ ಸ್ವಲ್ಪ ಬೇಜಾರಿದೆ. ಅವ್ರು ತೀರ್ಕೊಂಡಾದ್ಮೇಲೆ ಎಷ್ಟೊಂದು ವಿಷಯಗಳು ಬಂತು. ನನ್ಗೇನು ಬೇಜಾರು ಅಂದರೆ, ಹೌದು ಕರೆಕ್ಟು, ಅವ್ರು ಕಾಣ್ದಂಗೆ ಮಾಡ್ತಿದ್ರು, ಬಟ್ ಅವರು ಫ್ಯಾನ್ ಬೇಸಿಗೆ ನೀನು ಮಾಡಪ್ಪ ಅಂದಿದ್ರೆ ಅದು 100 ಪಟ್ಟು ಆಗ್ತಿತ್ತಲ್ಲ ಮ್ಯಾಮ್. ಒಂದು ಆಶ್ರಮ ಅಲ್ಲ, 100 ಆಶ್ರಮ ಬದುಕ್ತಾ ಇತ್ತು. ಸಮ್ಟೈಮ್ಸ್ ನಾವು ಈ ಹಿಂದಿನ ಥರ ನಾವು ಕಾಣ್ದಂಗೆ ಮಾಡೋಕ್ಕಾಗಲ್ಲ. ತಪ್ಪನ್ನ ತಪ್ಪು ಹೇಳಬೇಕು, ಸರಿನಾ ಸರಿ ಅಂತ ನಾವು ಹೇಳಕ್ಕಿದ್ದಾಗ ಮಾತ್ರ ಅದು ಜನಗಳಿಗೆ ರೀಚ್ ಆಗುತ್ತೆ. ತುಂಬ ಜನ ಅದನ್ನು ವಾಚ್ ಮಾಡ್ತಿರ್ತಾರೆ. ತುಂಬ ಖುಷಿ ಆಯ್ತು ಸರ್. ಥ್ಯಾಂಕ್ ಯು. ನಮ್ಮ ಅಧ್ಯಕ್ಷರು. ಎಲ್ಲರಿಗೂ ನಮಸ್ಕಾರ. ನಾವು ರೋಟ್ರಿ ಬಗ್ಗೆ ಹೇಳಬೇಕು ಅಂದರೆ, ನಮ್ಮ ರೋಟ್ರಿ ಮೇಯ್ನು ಕಳಸಾರಿ ಪ್ರೆಸಿಡೆಂಟ್ ಇವರೇ ಆಗಿದ್ದರು. ಈಗ ನಾನು ಅಧಿಕಾರ ವಹಿಸ್ಕೊಂಡು ಒಂದು ವಾರ ಆಯಿತು. ರೋಟ್ರಿ ಕೆಲಸ ಪ್ಲಸ್ ಅವರು ಎಷ್ಟು ಸಂಸ್ಥೆಯಲ್ಲಿ ಇದ್ದಾರೆ ಅಂದರೆ, ಹಸಿರು ಭೂಮಿಲಿದ್ದಾರೆ, ರೆಡ್ ಕ್ರಾಸಲ್ಲಿದ್ದಾರೆ, ಮತ್ತು ಇನ್ನು ಮೊನ್ನೆ ಒಂದು ಯಾವುದೋ ಆಯ್ಕೆ ಆದ್ರಲ್ಲ ಸರ್, IMA, NGO ಡೈರೆಕ್ಟರ್, ಒಂದು 10 ಸಮಾಜಮುಖಿ ಸೇವೆಗಳಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಒಂದು 10-15 ಸಮಾಜಮುಖಿ ಸೇವೆಗಳಲ್ಲಿ ಸಲ್ಲಿಸ್ತಾ ಇದ್ದಾರೆ. ನಮ್ಮ ರೋಟ್ರಿ ಪರವಾಗಿ ಏನು ಮಾಡಬೇಕು, ನಮ್ಮ ರೋಟ್ರಿಲಿ ಕಳಸಾರಿ ಕೆಲಸ ಮಾಡಿದ್ದಾರೆ ಅಂದರೆ, ನಾವು ಯಾವುದೇ ಕಾರಣಕ್ಕೂ ನಾವು ಇವರ ಹೆಲ್ತ್ ಡಿಪಾರ್ಟ್ಮೆಂಟ್ ಬಗ್ಗೆ ನಮಗೆ ಅಷ್ಟು ಗೊತ್ತಿಲ್ಲ. ನಮ್ಮದೇ ಬಿಸ್ನೆಸ್ ಟ್ರೇಡಿಂಗು. ಈಗ ನಾವು ಇವ್ರ ಕಡೆಯಿಂದ ನಾವು ರೋಟ್ರಿ ಕೆಲಸ ಮಾಡ್ಬೇಕು ಈ ವರ್ಷ. ಗಿಡ ನೆಡೋದಾಗಲಿ, ಹೆಲ್ತ್ ಇದ್ರ ಬಗ್ಗೆ ಆಗಲಿ. ಅದರಿಂದ ಈ ತೇಜಸ್ವಿಯವ್ರ ಬಗ್ಗೆ ನಾವು ಏನು ಹೇಳಂಗೆ ಇಲ್ಲ, ಎಲ್ಲ ನೀವು ಹೇಳ್ಬಿಟ್ಟಿರಾ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಸರ್
ಎಲ್ರಿಗೂ ನಮಸ್ಕಾರ. ಎಲ್ಲರೂ ಸರ್ ಬಗ್ಗೆ ಹೇಳಾಗಿದೆ. ಆ್ಯಕ್ಚುಲಿ ಇದೇ ನಿಜವಾದ ಅವಾರ್ಡ್ ಅನಿಸುತ್ತೆ ಮೋಸ್ಟ್ಲಿ. ಯಾಕಂದರೆ ಈ ಸರ್ಕಾರ ಏನೇ ಕೊಡಲಿ, ಬೇರೆ ಏನೇ ಕೊಡಲಿ, ಅದನ್ನು ಎಲ್ಲರ ಬಾಯಲ್ಲೂ ಬರೋದೇ ನಿಜವಾದಂಥ ಅವಾರ್ಡ್ ಆ್ಯಕ್ಚುಲಿ ಅದು. ನಾನು ಬಂದ ಕೂಡಲೇ ಸರ್ ಕೇಳಿದೆ, ಏನು ಸರ್ ನಾನು ಹಾಸ್ಪಿಟ್ಲಿಗೆ ಬಂದು ಅಥವಾ ರೆಸಾರ್ಟಿಗೆ ಬಂದು ಅಂತ ಕೇಳಿದೆ ನಾನು. ಆ್ಯಕ್ಚುಲಿ ನಾನು ಅಷ್ಟು ಅದ್ಭುತವಾಗಿ ಮಾಡಿದ್ದೀರಿ ಸರ್. ನಾವೆಲ್ಲ ಕಡೆ ನೋಡಿದ್ದೀವಿ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತೇಳಿ. ಪ್ರಾಬ್ಲಿ ಇಲ್ಲಿ ಬಂದು ನೋಡಿದ ಮೇಲೆ ಗೊತ್ತಾಗುತ್ತೆ ಆ್ಯಕ್ಚುಲಿ. ಇಲ್ಲಿ ಪ್ರೂವ್ ಆಗಿದೆ ಅದು ಆ್ಯಕ್ಚುಲಿ. ಅದು ಆ ಥರ ನಮ್ಮ ರೋಟ್ರಿನಲ್ಲಿ ಸರ್ ಇರೋದೇ ಒಂದು ನಮ್ಗೆ ಹೆಮ್ಮೆ ಆ್ಯಕ್ಚುಲಿ. ಬಿಟ್ಟೊಂದಲ್ಲಿ ಮಾತ್ರ ಅಲ್ಲ, ಆ್ಯಕ್ಚುಲಿ ಎಲ್ಲ ರೋಟ್ರಿ ಹಾಸನ ಹೆಚ್ಚು 7-8 ರೋಟ್ರಿ ಸಂಸ್ಥೆ ಇದೆ. ಎಲ್ಲರ ಜೊತೆನೂ ಅಷ್ಟೇ ಅದ್ಭುತವಾಗಿ ಅವರು ಮಿಂಗಲ್ ಆಗ್ತಾರೆ, ಅಷ್ಟೇ ಚೆನ್ನಾಗಿದ್ದಾರೆ. ನಾವು ಇಲ್ಲಿವರೆಗೂ ಸೋಷಿಯಲ್ ಮೀಡಿಯಲ್ಲಿ ಮಾತ್ರ ಕೆಲಸ ನೋಡ್ತಾ ಇದ್ವಿ. ಇವತ್ತೇ ಫಸ್ಟ್ ನಾನು ನೋಡಿದ್ದು. ತುಂಬ ಇನ್ಸ್ಪೈರ್ ಆದೆ ಆ್ಯಕ್ಚುಲಿ ನಾನು. ನೆನ್ನೆ ಒಂದು ರೋಟ್ರಿ ಫಂಕ್ಷನಲ್ಲಿ ಕರೆದ್ರು ಸರ್, ನಾಳೆ ಬನ್ನಿ ಅಂತೇಳಿ. ನಾಳೆ ಭಾನುವಾರ ಹೆಂಗೆ ಬರೋದು, ಆರಾಮ್ ಮಲ್ಲಿರೋಣ ಅಂತ ಮನಸ್ಸಿತ್ತು ನನಗೆ. ಬಂದಮೇಲೆ ಸರ್ ಬರೆದಿದ್ರೆ ಮಿಸ್ ಮಾಡ್ಕೊಬಿಡ್ತೀನಿ ನಾನು ಆ್ಯಕ್ಚುಲಿ. ನಾನು ಅಷ್ಟು ಅದ್ಭುತವಾಗಿ ಕೆಲಸ ಮಾಡಿದ್ದೀರ ಸರ್. ನಿಮ್ಗೆ ಒಳ್ಳೇದಾಗಲಿ ಸರ್, ಇನ್ನೂ ಒಳ್ಳೆ ಶಕ್ತಿ ಕೊಡಲಿ. ಥ್ಯಾಂಕ್ ಯು. ಹೀಗೆ 100 ತೇಜಸ್ವಿಗಳಾಗಲಿ, 1000 ತೇಜಸ್ವಿಗಳು. ಹಾಗೆ ನಮ್ಮ ಚೇತನ್ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಆಕ್ಚುಲಿ ಏನ್ ಸರ್, ಇವರು ನಮ್ಮ ರೊಟೇರಿಯನ್ ಕೂಡ ರಾಯಲ್ ಸುಮ್ಮನೆ ಈ ಪಾಪ ಅವ್ರು 4 ಸಲ ಕೇಳ್ತಾ ಇದ್ರು ಸರ್ ಬರ್ತೀನಿ ಅಂತ. ನಂಗೂ ಟೈಮ್ ಆಗ್ತಿರ್ಲಿಲ್ಲ, ಅವ್ರಿಗೂ ಆಗ್ತಿರ್ಲಿಲ್ಲ. ಪಾಪ ಅವರೇ ಒಂದು ವಾಲಂಟಿಯರ್ ಆಗಿ ನಾನು ಹಾಕಿರೋ ಒಂದು ಮೆಸೇಜ್ ನೋಡ್ಕೊಂಡಿದ್ದಾರೆ. ಆಗ್ಲಿಂದ ಪಾಪ ಈಸ್ ಎಫರ್ಟ್ಲಿ ಟ್ರೈಂಗ್ ಟು ಟೇಕ್ ಅಸ್ ಕ್ಯಾಪ್ಚರ್ ಮಾಡ್ತಾರೆ. ಬ್ಯೂಟಿಫುಲ್ ಕ್ಯಾಪ್ಚರ್ ಮಾಡ್ತಾರೆ ಸರ್. ಥ್ಯಾಂಕ್ ಯು ಆಲ್ ಆಲ್ರೆಡಿ ಫ್ರಮ್ ಕಾರ್ಲೆ. ಥ್ಯಾಂಕ್ ಯು ಫಾರ್ ಆಲ್. ಇದು ಒಂದು ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಒಂಥರ ನಿಸ್ವಾರ್ಥ ಸೇವೆ ಅಂತ ಹೇಳಕ್ ಇಷ್ಟಪಡ್ತಾರೆ. ಶೀಸ್ ನಾನು ನೋಡಿದ್ರೆ ಆಗ್ಲಿಂದ ಒಂದು 2 hours ಈಸ್ ಕಂಟಿನ್ಯೂಸ್ಲಿ ಡೂಯಿಂಗ್ ಎಫರ್ಟ್ಸ್. ಥ್ಯಾಂಕ್ ಯು ಸರ್. ಈಗ ಒಂದು ಮಾತು ಹೇಳ್ಬೇಕು ಏನಂದ್ರೆ, ನಾನು ನಿಮಗೆ ಒಂದು ಅಪ್ರಿಸಿಯೇಷನ್ ಮಾಡಬೇಕು ಅಂತ ತುಂಬಾ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೆ. ನಾರ್ಮಲ್ ಆಗಿ ಯಾರೇ ಹಾಸ್ಪಿಟಲ್ಗೆ ಹೋದ್ರೂ ಡಾಕ್ಟರ್ಗಳು ಆಕ್ಸಿಜನ್ ಕೊಡ್ತಾರೆ, ಬಟ್ ಸಿಲಿಂಡರ್ ಇರೋದು. ಎಲ್ಲರೂ ಸರ್ ಬಗ್ಗೆ ಹೇಳಿದ್ರಿ. ಅವರು ಅಷ್ಟು ವರ್ಷದಿಂದ ಏನೇನು ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ನಾವು ಅವ್ರನ್ನ ಫಸ್ಟ್ ನೋಡಿದ್ದು ಮೊಸಳೆಹೊಸಳ್ಳಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ. ಅಲ್ಲಿ ಅವ್ರು ಯಾವ ಥರ ಅಂದರೆ ಒಂಥರ ಮಾಸ್ ಕ್ಯಾಪ್ಟನ್ ಥರ. ನಮಗೆ ಆ ಥರ ಲೆವೆಲಲ್ಲೇ ಅವ್ರನ್ನ ನೋಡಿದ್ದು ನಾವು ಅಲ್ಲಿ ಮೊಸಳೆಹೊಸಳ್ಳಿಲಿರುವಾಗ. ಆಮೇಲೆ ಅದೇ ನಮ್ಮ ಹಾಸ್ಪಿಟ್ಲಿಗೆ ಬರ್ತಾರೆ ಅಂದಾಗ ಎಲ್ಲರಿಗೂ ಹಂಗೆ ಅನಿಸಿದ್ದು, ಓ ಸರ್ ಒಂಥರ ಅವ್ರ ಬಗ್ಗೆ ಹತ್ತಿರದಿಂದ ಯಾರಿಗೂ ಗೊತ್ತು. ಅದೇ ಹಂಗೆ ರ್ಯಾಶು ಆ ಥರ ಎಲ್ಲ ನಾವು ಅಂದ್ಕೊಂಡಿದ್ವಿ. ನಾವು ಯಾವಾಗ ಮೀಟಿಂಗ್ ಏನಾದ್ರು ಹೋಗ್ತಾಯಿದ್ವಿ, ಅವರು ಆ ಸಿಚುವೇಷನಲ್ಲಿ ಹೆಂಗಿರ್ತಾಯಿದ್ರು ಅದನ್ನ ನೋಡ್ಬಿಟ್ಟು ನಾವು ಆ ಥರ ಅಂದ್ಕೊಂಡಿದ್ದು. ಆಮೇಲೆ ನಮ್ಮ ಕಾರ್ಲೆಗೆ ಬಂದರು. ಫಸ್ಟೆಲ್ಲ ಹೆಂಗಿತ್ತು ಅಂದರೆ ಅವ್ರನ್ನ ದೂರದಿಂದ ನೋಡಿದ್ರೆ ಮಾತ್ರ ಎಲ್ಲರೂ ಹಂಗೆ ಅಂದ್ಕೊಳ್ಳೋದು. ಈಗ ಹಲಸಿನ ಹಣ್ಣು ಹೆಂಗಿರುತ್ತೆ, ಹೊರಗಡೆಯಿಂದ ಹೆಂಗೆ ಫುಲ್ಲು ರಫ್ ಮುಳ್ಳು ಥರ ಇದೆಯಲ್ಲ, ಸರ್ ಏನು ಅದೇ ಥರ ಇರೋದು ಹಂಗೆ ಅನಿಸುತ್ತೆ. ಅವರು ಸಡನ್ ಆ್ಯಕ್ಟ್ ಮಾಡೋದು ಅದೇ ಥರ ಇರುತ್ತೆ. ಹಂಗಾಗಿ ಓ ಇವರೆಲ್ಲ ತುಂಬ ರ್ಯಾಶ್ ಇದ್ದಾರೆ ಹಂಗೆಲ್ಲ ಅನ್ನಿಸ್ಬೋದು. ಕೋಪ ಆ ಥರ ಇರುತ್ತೆ. ಆದರೆ ಅದೆಲ್ಲ ಒಂದು ಸ್ವಲ್ಪ 1-2 ಕ್ಷಣ ಇರ್ಬೋದು ಅಷ್ಟೇ. ಆಮೇಲೆ ಅವರೇ ಕರೆದು ಅದೆಲ್ಲ ಸಮಾಧಾನ ಮಾಡಿ, ಏನೋ ಅವರು ಟೆನ್ಷನಲ್ಲಿ ಒಂದ್ಸಲಿ ಹೇಳಿರ್ಬೋದು ಆ ಥರ ರ್ಯಾಶಾಗಿ ಮಾತಾಡಿದ್ರು. ಕೊನೆಗೆಲ್ಲನೂ ಒಳ್ಳೆಯದೇ ಮಾಡಿದ್ದಾರೆ. ಹಾಸ್ಪಿಟ್ಲಿಗೂ ಅಷ್ಟೇ, ಮತ್ತು ಜನಗಳಿಗಾಗಲಿ ಎಲ್ಲರಿಗೂ ಅವರಿಗೆ ದೇವರು ಆರೋಗ್ಯ ಚೆನ್ನಾಗಿ ಕೊಟ್ಟು, ಮನೆಯವರಿಗೆಲ್ಲನೂ ಆರೋಗ್ಯ ಚೆನ್ನಾಗಿ ಕೊಟ್ಟು ಇನ್ನೂ ಚೆನ್ನಾಗಿ ಕೆಲಸ ಮಾಡಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು.